ಕಾರ್ಯಕ್ರಮಕ್ಕೆ ಬರದೆ ಭಾಳ ದಿವಸ ಆಗಿತ್ತು. ಬಹುಶಃ ಕೊರೋನಾದಿಂದಾಗಿ ಭಾಳ ದಿವಸ ನಾನು ಇಲ್ಲಿ ಬಂದಿರಲಿಲ್ಲ. ಮತ್ತು ನಾನು ಧರ್ಮಸ್ಥಳದಲ್ಲಿ ಅಖಿಲ ಭಾರತ ತರಬೇತಿ ಸಂಸ್ಥೆಯ ನಿರ್ದೇಶಕರು ಅಂದರೆ ರೂಟ್ ಸಿಟಿ RCT ಸಂಸ್ಥೆಯ ನಿರ್ದೇಶಕರು ಬಂದಾಗ ಕೆಲವು ಅನುಭವಗಳನ್ನು ಹಂಚಿಕೊಳ್ತಿದ್ದೆ. ಅದನ್ನು ಸುರೇಶ್ ಮತ್ತು ಗಿರಿಧರ್ ಕಲ್ಲಾಪುರ್ ಮತ್ತು ಸುರೇಶ್ ಅವರು ಕೇಳಿದ್ದಾರೆ. ಕೇಳಿ ಇವರೆಲ್ಲ ಭಾಳ ಹಳೆಯ ನೆನಪುಗಳನ್ನೇ ಹೇಳ್ತಿದ್ದಾರೆ, ಹೊಸೇನಿಲ್ಲ. ಹಾಗಾಗಿ ಈ ಬ್ಯಾಚಿಗೆ ಬರಲಿಕ್ಕೆ ನಾನು ಬಂದೆ, ಯಾಕಂದ್ರೆ ನನ್ನ ದಿನದಲ್ಲಿ ಹಳೆ ಸ್ಟಾಕ್ ಹೊಸ ಸ್ಟಾಕ್ ಇಲ್ಲ. ಹಾಗಾಗಿ ಇವತ್ತು ಭಾಳ ವಿಷಯಗಳನ್ನು ನೋಟ್ ಮಾಡಿಕೊಂಡಿದ್ದೇನೆ. ಇನ್ನೊಂದು, ಇವತ್ತು ಇಲ್ಲಿ ಫೋಟೋ ನಾನು ನೋಡಿದೆ, ತುಂಬ ಚೆನ್ನಾಗಿ ನಿಮ್ಮ ಎಲ್ಲ ಉಪನ್ಯಾಸಕರು ತುಂಬ ಉತ್ತಮ ತರಬೇತಿ ಕೊಟ್ಟಿದ್ದಾರೆ ಅಂತ ಕಂಡಿದ್ದಾರೆ ಸರ್. ತುಂಬ ಅಭಿನಂದನೆ, ಭಾಳ ಒಳ್ಳೆ ಫೋಟೋಗ್ರಫಿ ಇವತ್ತು ನೋಡಿದೆ. ಇಷ್ಟು ಒಳ್ಳೆ ಫೋಟೋಗ್ರಫಿ ಹಿಂದಿನ ಬ್ಯಾಚ್ಗಳಲ್ಲಿ ಇರಲಿಲ್ಲ ಅಂತ ನನಗೆ ಅನಿಸ್ತು. ಆಗಿನ ಬ್ಯಾಚ್ಗಳಲ್ಲಿ ಜೇಮ್ಸ್ ಕೂಡ ಹೋಗ್ತಾರೆ. ಇಷ್ಟು ಒಳ್ಳೆ ಫೋಟೋಗ್ರಫಿ ಹಿಂದೆ ಯಾವತ್ತೂ ನಾನು ನೋಡಿದ್ದಿಲ್ಲ. ಬಹಳ ಸಂತೋಷದ ವಿಷಯ ಅಂತಂದರೆ, ಇದು ಈಗ ನೀವು ಹೇಳಿದ ಹಾಗೆ ನಮ್ಮ ರಾಕೇಶ್ ಹೇಳಿದ ಹಾಗೆ ಒಂದು 2-3 ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿ ಮತ್ತೆ ಫೋಟೋಗ್ರಫಿ ವಿಷಯ ಮಾತಾಡ್ತೇನೆ. ಒಂದನೇದಾಗಿ ಹೇಳಿದ ಪ್ರಕಾರ, ಈ ತರಬೇತಿಯಲ್ಲಿ ಫೋನ್ ಕಾಲ್ ಹೋದಾಗ ನಂಬಿಕೆಯ ಪ್ರಶ್ನೆ ಬರುತ್ತೆ ಅಂತ ಒಂದು ಮಾತು ಹೇಳಿದರು. ಅದಕ್ಕೆ ಒಂದು ಸೂಚನೆ ಏನು ಗಿರಿಧರ್ಗೆ ಮತ್ತು ನಮ್ಮ ಸುರೇಶ್ಗೆ ಅಂತಂದರೆ, ಒಂದು ಫೋನ್ ಕಾಲ್ ಮಾಡುವಾಗ ನಾವು ಮೊದಲು ಇವರು ಫೋನ್ ಕಾಲ್ ಮಾಡೋದು ಹೇಳಬೇಕು. ನಾವು ಮೊದಲು ರೂಪ್ಸೆಟ್ ಸಂಸ್ಥೆ ಉಜಿರೆಯಿಂದ ನಾವು ಫೋನ್ ಮಾಡ್ತಾ ಇದ್ದೇವೆ, ನಮ್ಮ ಫೋನ್ ನಂಬರ್ ಇದು ಬರ್ಕೊಳ್ಳಿ, ಅಥವಾ ನಿಮ್ಮ ಫೋನಲ್ಲಿ ನಮ್ಮ ಫೋನ್ ನಂಬರ್ ರೆಕಾರ್ಡ್ ಆಗಿದೆ. ಈಗ ಕಾಲ್ ಇನ್ಕಮಿಂಗ್ ಕಾಲ್ ಇದ್ದರೆ ಅದು ರಿಜಿಸ್ಟರ್ ಆಗಿರುತ್ತೆ, ಅಥವಾ ಬರ್ಕೊಳ್ಳಿ. ನಿಮ್ಗೆ ಏನಾದರೂ ಸಂಶಯ ಇದ್ದರೆ ಮತ್ತೆ ನನಗೆ ಫೋನ್ ಮಾಡಿ ಅಂತ ಹೇಳ್ಬೋದು. ಇದೊಂದು ಫ್ರೀ ಕಾಲ್ ಮಾಡೋ ವ್ಯವಸ್ಥೆ ಇದೆ. ಅದು ಹೇಳಿದರೆ ಅಭ್ಯರ್ಥಿಗಳಿಗೆ ಏನಾದರೂ ಸಂಶಯ ಇದ್ದರೆ ಅವರು ತಕ್ಷಣ ಕಾಲ್ ಮಾಡಿ ಕೇಳ್ಬೋದು. ನಿಮ್ಮ ಇದು ನಂಬರ್ ನಿಮ್ದೇನೆ ಸರ್, ನೀವೇ ಇದು ಮಾತಾಡೋದು ಅಂತ ಕೇಳ್ಬೋದು. ಇದು ನಾನು ಜೇಮ್ಸ್ ಮಾತಾಡ್ತಾ ಇದ್ದೀನಿ ರೂಟ್ಸೆಟ್ ಸಂಸ್ಥೆಯಿಂದ, ನಮ್ಮ ನಂಬರ್ ಇದು, ನೀವು ಬೇಕಾದರೆ ನಿಮಗೆ ಏನಾದರೂ ಇದಕ್ಕೆ ಕ್ಲಾರಿಟಿ ಸಂಶಯ ಇದ್ದರೆ ಇದಕ್ಕೆ ಫೋನ್ ಮಾಡಿ ವಿಚಾರಿಸ್ಕೊಂಡು ಅಂತ ಹೇಳ್ಬೋದು. ಎರಡನೇದಾಗಿ ರಾಕೇಶ್ ಹೇಳಿದ ಹಾಗೆ ಟ್ರೈನಿಂಗ್ನಲ್ಲಿ ತುಂಬ ಒಳ್ಳೆಯ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ, ಇದು ಬಹಳ ಮುಖ್ಯ. ಆಮೇಲೆ EDP, ಇವರು ಸುಜಿಶುಮ ಹೇಳಿದ ಹಾಗೆ EDP ಎಂಟರ್ಪ್ರಿನರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದರೆ ನೀವೆಲ್ಲ ಉದ್ಯಮಿಗಳಾಗಬೇಕು. ಫೋಟೋಗ್ರಾಫರ್ಸ್ ಅಂತಂದರೆ ಯಾವುದೇ ಕೋರ್ಸ್ ಆದರೂ ಕೂಡ ನಾವು ಉದ್ಯಮಶೀಲತೆಯನ್ನು ಕಲಿತುಕೊಳ್ಳದೇ ಇದ್ದರೆ ಎಲ್ಲೋ ಒಂದು ಕಡೆ ನಾವು ವಿಫಲರಾಗ್ತೇವೆ. ಯಾಕೆಂತಂದರೆ ಬರೀ ಒಂದು ಉದ್ಯೋಗ ಅಂತಂದರೆ ಅದು ಫೋಟೋಗ್ರಫಿ ಇರ್ಬೋದು, ಟೈಲರಿಂಗ್ ಇರ್ಬೋದು, ಅಥವಾ ಕೇವಲ ಒಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡೋದಿರ್ಬೋದು, ಡ್ರೆಸ್ ಡಿಸೈನ್, ಎಲ್ಲದಕ್ಕೂ ಕೂಡ ವ್ಯಾಪಾರದ ಕೆಲವು ಸೂಕ್ಷ್ಮತೆಗಳು ಗೊತ್ತಿರಬೇಕಾಗುತ್ತೆ. ಬ್ಯಾಂಕಿಂಗ್ ವ್ಯವಹಾರದ ಸೂಕ್ಷ್ಮತೆಗಳು ಗೊತ್ತಿರಬೇಕು. ಆಮೇಲೆ ಲೆಕ್ಕಪತ್ರಗಳನ್ನ ಇಟ್ಕೊಂಡಿರಬೇಕು. ನಾನು ಯಾವಾಗಲೂ ಹೇಳೋದಿದೆ, ಕೆಲವರು ಒಳ್ಳೆ ಬುದ್ಧಿವಂತರು ಹೇಳ್ಕೊಡ್ತಾರೆ, ಲೆಕ್ಕ ಇಡಬೇಡ, ಯಾಕೆ ಲೆಕ್ಕ ಇಟ್ಟರೆ ನಿಮಗೆ ಲಾಭ ನಷ್ಟ ಆಗುತ್ತೆ, ಟ್ಯಾಕ್ಸ್ ಬಿಡುತ್ತೆ ಅಂತ. ಇದು ಮೊದಲನೇದಾಗಿ ನೀವು ಕಲಿಬೇಕಾದೇನು ರೂಟ್ಸೆಟ್ ಅಲ್ಲ, ಅದನ್ನು ಸರಿಯಾದ ಲೆಕ್ಕಪತ್ರಗಳನ್ನ ಇಟ್ಟುಕೊಳ್ಳಿ. ಟ್ಯಾಕ್ಸ್ ಕಟ್ಟಿದ್ರೆ ಟ್ಯಾಕ್ಸ್ ಕಟ್ಟಿ, ಯಾಕಂದರೆ ಟ್ಯಾಕ್ಸ್ ಕಟ್ಟೋದು ನಮ್ಮ ಸಾಧನೆಯ ಒಂದು ಪ್ರತೀಕ ಅದು. ಹಾಗಾಗಿ ನಾವೇನಾದರೂ ಯಾರಿಗಾದರೂ ಟ್ಯಾಕ್ಸ್ ಕಟ್ಟಬೇಕು ಸರ್ಕಾರಕ್ಕೆ ಅಂತಂದರೆ ಅವನು ಅಷ್ಟು ದೊಡ್ಡವನಾಗಿದ್ದಾನೆ ಅಂತ ಅರ್ಥ. ಹಾಗಾಗಿ ನೀವು ಯಾವಾಗಲೂ ಕೂಡ ಲೆಕ್ಕಪತ್ರ ಇಟ್ಕೊಳಕ್ಕೆ ಹಿಂಜರಿಬೇಡಿ. ಈ ಕ್ಯಾಶ್ ಬಂದ ಕೂಡ ಏನು ಮಾಡ್ತಾರೆ, ಕೆಲವರು ತೆಗೆದು ಒಳಗೆ ಹಾಕಿಬಿಡ್ತಾರೆ. ನಾನು ಹೇಳೋದಿದೆ, ಅಂಗಡಿ ಒಬ್ಬರು ವ್ಯಾಪಾರ ಇಟ್ಟರು. ಯಾಕೆ ವ್ಯಾಪಾರ ಇಟ್ಟರು? ದಿನಸಿ ವ್ಯಾಪಾರಿ ಒಳ್ಳೆಯದು. ಯಾಕೆ? ದಿನಸಿ ಅಂಗಡಿಯಲ್ಲಿ ದೊಡ್ಡ ಹೊಟ್ಟೆ ಇದೆ ಅವರಿಗೆ. ಭಾಳ ಒಳ್ಳೆ ಬಿಸ್ನೆಸ್ ಯಾವುದು ಅಂತ ನೀವು ಕೇಳಿದರೆ ಇದು ದಿನಸಿ. ಯಾಕೆ? ದೊಡ್ಡ ಹೊಟ್ಟೆ ಸಾಹುಕಾರ ಕೂತಿದ್ದಾರೆ. ನಾನು ಕೂಡ ಹಾಗೆ ಸಾಹುಕಾರ ಆಗಬೇಕಾಗಿದ್ರೆ ದಿನಸಿ ಅಂಗಡಿ ಮಾಡಿ. ದಿನಸಿ ಅಂಗಡಿಯಲ್ಲಿ ಲಾಭ ಎಷ್ಟಿದೆ ಅಂತಂದರೆ 3% 4% 5%. ಯಾಕಂದರೆ ಕಾಂಪಿಟೇಷನ್ ಇದೆ, ಸಿಕ್ಕಾಪಟ್ಟೆ ಬೆಲೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ವಾಲ್ಯೂಮ್ ಅಂದರೆ ಒಂದು ದಿವಸಕ್ಕೆ 1 ಲಕ್ಷ ರೂಪಾಯಿ ವ್ಯಾಪಾರ ಆದರೆ 5,000 ರೂಪಾಯಿ 10,000 ರೂಪಾಯಿ ಲಾಭ ಸಿಗ್ಬೋದು. ಅದಕ್ಕಾಗಿ ಅವರು 10 ಲಕ್ಷ ಮಾಡಿದರೆ 50,000 ರೂಪಾಯಿ ಲಾಭ ಸಿಗುತ್ತೆ. ಹಾಗಾಗಿ ಯಾವತ್ತೂ ಕೂಡ ಲೆಕ್ಕಪತ್ರಗಳು ಇಡದೇ ಇದ್ದರೆ ತಕ್ಷಣ ಹಣ ಬಂದದನ್ನು ಒಳಗೆ ಹಾಕಿಬಿಟ್ರೆ ಅದು ಲಾಭ ಅಲ್ಲ. ಈಗ ನಾವು ಯಾವಾಗಲೂ ಒಂದು 1,000 ರೂಪಾಯಿ ಮಾರ್ಕೊಂಡು 1,100 ರೂಪಾಯಿ ಅದನ್ನು ಮಾರಾಟ ಮಾಡಿದರೆ 100 ರೂಪಾಯಿ ಅದರಲ್ಲಿ ಲಾಭ ಇರುತ್ತೆ. 100 ರೂಪಾಯಿಲಿ ನಿಮ್ಮ ವೈಯಕ್ತಿಕ ಖರ್ಚು, ಅಂಗಡಿ ಖರ್ಚು,
ಆಮೇಲೆ ಎಲೆಕ್ಟ್ರಿಸಿಟಿ ಖರ್ಚು ಎಲ್ಲ ಅದರಲ್ಲಿ ಸೇರಿರ್ಬೇಕು. ಹಾಗಾಗಿ ₹100 ಲಾಭ ಅಲ್ಲ. ನಾವು ಹೆಚ್ಚಿನ ಹುಡುಗರು ಏನು ತಪ್ಪು ಮಾಡ್ತಾರೆ ಅಂತಂದರೆ, ₹100 ಬಂದರೆ ಅದು ಲಾಭ ಅಲ್ಲ, ಅದು ಸಂಪಾದನೆ ಆಗಿದ್ದರಲ್ಲಿ ಖರ್ಚುಗಳೆಲ್ಲ ಅದರಲ್ಲಿ ಹೋಗಬೇಕಾಗುತ್ತೆ. ಹಾಗೆ ನೀವು ಕೂಡ ಈಗ ಒಂದು ವಾಹನ ಬೈಕ್ ತಗೊಂಡು ನೀವು ವ್ಯಾಪಾರಕ್ಕೆ ಇದಕ್ಕೆ ಫೋಟೋಗ್ರಫಿಗೆ ಹೋಗ್ತೀವಿ, ಆಗ ಏನಾಗುತ್ತೆ, ನಿಮಗೆ ಪ್ರಯಾಣದ ಖರ್ಚು ನಿಮ್ಮ ಮೇಲೆ ಇರುತ್ತೆ. ನೀವು ಅವ್ರ ಹತ್ರ ಕೇಳೋ ಹಾಗಿಲ್ಲ, ಪ್ರಯಾಣದ ಖರ್ಚು ಕೇಳೋ ಹಾಗಿಲ್ಲ, ನನಗೆ ದುಡ್ಡು ಕೊಡಿ ನೀವು ಅಂತ ಕೇಳೋ ಹಾಗಿಲ್ಲ. ಆದರೆ ಖರ್ಚು ನಿಮ್ಮದು ಮೇಲೆ ಖರ್ಚು ಬರುತ್ತೆ. ಅಲ್ಲಿ ಹೋದಾಗ ಊಟಕ್ಕೆ ಪ್ರಯತ್ನ ಮಾಡಿದ್ದು, ಪ್ರೊಸೆಸಿಂಗ್ ಮಾಡಿದ್ದು ಎಲ್ಲ. ಆಮೇಲೆ ನಿಮ್ಮ ಜೀವಕ್ಕೆ ಎಷ್ಟು ಬೆಲೆ ಇದೆ. ಈಗ ಒಂದು ದಿವಸಕ್ಕೆ ನಿಮಗೆ ₹1,000 ಬೆಲೆ ಹಿಡಿದ್ರೆ ಕೂಡ ತಿಂಗಳಿಗೆ ₹30,000 ಸಂಬಳ ಆಗುತ್ತೆ. 25 ದಿವಸ ಕೆಲಸ ಮಾಡಿದರೆ ₹25,000 ಸಂಬಳ ಬಂದಾಗ ಆಗುತ್ತೆ. ಹಾಗಾಗಿ ನೀವು ಒಂದು ದಿವಸ ದುಡಿಮೆಗೆ ನೀವು ನನಗೆ ಲೆಕ್ಕಾಚಾರ ಇಲ್ಲ, ನನಗೆ ಬೆಲೆ ಇಲ್ಲ ಅನ್ನೋದು, ನೀವು ₹1,000 ಲೆಕ್ಕ ಹಾಕಲೇಬೇಕು. ₹1,000 ಹೋಗಿ ಬರೋ ಖರ್ಚು, ಅದು ನಿಮ್ಮ ವೈಯಕ್ತಿಕ ಸಂಪಾದನೆ. 1,000 ಈಗ ದೊಡ್ಡ ಫೋಟೋಗ್ರಾಫರ್ ಆದರೆ ₹5,000 ಹಿಡಿ ದಿವಸಕ್ಕೆ. ಆಮೇಲೆ ಹೋಗಿ ಬರೋ ಖರ್ಚು, ಊಟದ ಖರ್ಚು, ಮೇಲ್ಖರ್ಚು ಎಲ್ಲ ಹಿಡಿದು ಲೆಕ್ಕ ಹಾಕಿ ನಿಮ್ಗೆ ಏನು ಸಿಗುತ್ತೆ ಅನ್ನೋದನ್ನು ಲೆಕ್ಕ ಹಾಕಿಬಿಟ್ಟು EDP ಪ್ರೋಗ್ರಾಮ್ ಸರಿಯಾಗಿ ತಿಳ್ಕೊಂಡಿರ್ಬೇಕು. ಹಾಗಾಗಿ ಇದು ಬಹಳ ಮುಖ್ಯ. ಶಿಸ್ತು ಮತ್ತು ಸಮಯ ಪ್ರಜ್ಞೆ ಇದು ಬಹಳ ಮುಖ್ಯ. ನಾನು ನಿನ್ನೆ ತಮಾಷೆಗೆ ಹೇಳ್ತಿದ್ದೆ, ನಮ್ಮ ಧರ್ಮಸ್ಥಳದಲ್ಲಿ ಒಳ್ಳೆ ಫೋಟೋಗ್ರಾಫರ್ ಬರ್ತಾ ಇದ್ರು ಮುಂದೆ. ಅವ್ರದ್ದು ಏನು ವಿಶೇಷ ಅಂತಂದರೆ, ಯಾವತ್ತೂ ನಾನು ಭೂಮಿಯಲ್ಲಿ ಅವ್ರನ್ನ ನೋಡಲೇ ಇಲ್ಲ. ಎಲ್ಲಿ ಗೋಡೆ ಇದೆ, ಎಲ್ಲಿ ಕಂಬ ಇದೆ, ಎಲ್ಲಿ ಜಗಲಿದೆ, ಅದ್ರ ಮೇಲೆ ಹತ್ತಿ ಪಡೆದು ತೆಗಿತಿರ್ತಾರೆ. ಯಾವಾಗಲೂ ಮೇಲೆ ಒಂದು ಫೋಟೋ ನಾನು ಅವ್ರದ್ದು ನೋಡಲಿಲ್ಲ, ಯಾಕೆಂದರೆ ಡೆಲಿವರಿ ಇಲ್ಲ. ಆವಾಗ ಪ್ರಾಸೆಸಿಂಗ್ ಇತ್ತು, ಕ್ಲೀನ್ ಮಾಡಬೇಕು, ಅದೊಂದು ಫೋಟೋಗ್ರಾಫ್ ತಗೊಂಡು ಹೋಗ್ಬೇಕು, ರೀಲ್ ತೆಗಿಬೇಕು, ರೀಲನ್ನು ಕ್ಲೀನ್ ಮಾಡಬೇಕು, ಡಾರ್ಕ್ ರೂಮ್ನಲ್ಲಿ ಕ್ಲೀನ್ ಮಾಡಬೇಕು, ತುಂಬ ಅದಕ್ಕೆ ಪ್ರಯತ್ನ ಮಾಡಬೇಕು, ಆಮೇಲೆ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಮಾಡಬೇಕು. ಇದೆಲ್ಲ ಈಗ ನಿಮಗೆ ಡಿಜಿಟಲ್ ಬಂದ ಮೇಲೆ ನಿಮಗೆ ಅದು ಗೊತ್ತೇ ಇಲ್ಲ. ನೀವು ಪುಣ್ಯಾತ್ಮರು ನೀವೆಲ್ಲ. ಆ ಹಿಂದಿನ ಕಾಲದ ರೋಡ್ ಫೋಟೋಗ್ರಫಿಯಲ್ಲಿ ಈಗ ನೀವು ಮಾಡ್ತಿರುವಂಥ ಫೋಟೋಗ್ರಫಿಯಲ್ಲಿ ಭಾಳ ವ್ಯತ್ಯಾಸ ಆಗಿದೆ. ಆದರೆ ಈ ಎಲ್ಲ ಖರ್ಚುಗಳನ್ನು ನಾವು ನೋಡಿದರೆ, ಫೋಟೋಗ್ರಫಿ ಅಂತಂದರೆ ಶಿಸ್ತು ಮತ್ತು ಸಮಯ ಪ್ರಜ್ಞೆ ಬೇಕು. ಈಗ ತಕ್ಷಣ ನೋಡಬೇಕು, ಮೊಬೈಲ್ನಲ್ಲಿ ಫೋಟೋ ತೆಗೆದು ತಕ್ಷಣ ನೋಡಬೇಕು. ಡಿಜಿಟಲ್ ಕ್ಯಾಮ್ರಾದಲ್ಲಿ ಅಲ್ಲೇ ನೋಡ್ಬೋದು, ಡಿಲೀಟ್ ಮಾಡ್ಬೋದು, ಬೇಡ ಅಂತಂದರೆ ಡಿಲೀಟ್ ಮಾಡ್ಬೋದು. ಈ ಫೆಸಿಲಿಟೀಸು ಬೇರೆ ಹಿಂದೆ ಇರಲಿಲ್ಲ. ಹಾಗಾಗಿ ಈಗ ನೀವು ಈ ಶಿಸ್ತು ಮತ್ತು ಸಮಯ ಪ್ರಜ್ಞೆಯನ್ನು ಯಾವ ದಿವಸ ಫೋಟೋಗ್ರಫಿ ಕೊಡ್ತೀವಿ ಆ ದಿವಸ ಒಳ್ಳೆಯದು. ಈಗ ನೀವು ಮದುವೆ ಆಗಿ 1 ತಿಂಗಳ ಮೇಲೆ ನೀವು ಫೋಟೋಗ್ರಫಿ ಹೆಂಡತಿ ಚೇಂಜ್ ಆಗಿರ್ತಾರೆ, ಮದುಮಗ ಚೇಂಜ್ ಆಗಿರ್ತಾರೆ. ನಮ್ಮದೇ ಫೋಟೋಗ್ರಫಿ ಅಂತ ಅವ್ರು ಕೇಳ್ಬೋದು. ಹಾಗೆ 1 ವಾರದ ಒಳಗೆ ನೀವು ಕೊಟ್ಟರೆ ನಮ್ಮದೇ ಇದು ಫೋಟೋ ಅಂತ ಅವ್ರು ತಿಳ್ಕೊಬೋದು. ಆಮೇಲೆ ಕೆಲವು ಸಲ ಭಾಳ ಕುತೂಹಲ ಇರ್ತದೆ ನನಗೆ. ಒಮ್ಮೆ ನೋಡಿದ್ರೆ ಆಯ್ತು, ಮತ್ತೆ ಸೈಡಿಗೆ ಇಟ್ಟಾಯ್ತು. ನಾವೆಲ್ಲ ಹಾಗೆ ಲಕ್ಷ ದೀಪೋತ್ಸವದ ಮನೆ ಎಷ್ಟೋ ಫೋಟೋ ತೆಗೆದಿದ್ದಾರೆ. ಅವರು ಡೆಲಿವರಿ ಬಂದ ತಕ್ಷಣ ಫಾಸ್ಟ್ ನೋಡಿದ್ರು, ಮತ್ತೆ ಜನ್ಮದಲ್ಲಿ ನೋಡಿದ್ರು ಫೈಲಿಗೆ ಅದು ಹೋಗಿ ಫೈಲಿಗೆ ಕೂತ್ಕೊಳ್ತದೆ. ಅಂದರೆ ಯಾವ ದಿವಸಕ್ಕೆ ನಾವು ಅದನ್ನು ಕೊಡ್ತೇವೆ ಅಂತ ಹೇಳಿದ್ರೆ ಆ ದಿವಸಕ್ಕೆ ಸರಿಯಾಗಿ ಕೊಡಬೇಕು. ಈಗ ಅದಕ್ಕೂ ಕಾಂಟ್ರಾಕ್ಟ್ ಇದ್ದಾರೆ, ಡೆವಲಪ್ ಮಾಡಿ ಪ್ರಿಂಟ್ ಮಾಡೋಕ್ಕೆ ಎಲ್ಲ ಕಾಂಟ್ರಾಕ್ಟ್ಸ್ ಇದ್ದಾರೆ. ನಾವು ಡೆವಲಪ್ ಮಾಡಿ ಅವ್ರಿಗೆ ಕೊಟ್ಟರೆ ಅವ್ರು ಅದನ್ನೇ ಕಂಪೋಸ್ ಮಾಡಿ ಅಲ್ವಾ, ಎಕ್ಸ್ಪರ್ಟ್ಸ್ ಇರ್ತಾರೆ, ಅವರೇ ಇದೆಲ್ಲ ಅಂಥದ್ದು ಶೀಟ್ ಹಾಕಿ ಯಾವ ಫೋಟೋ ಎಲ್ಲಿ ಬರಬೇಕು, ಅದಕ್ಕೆ ಏನೇನು ಆಕರ್ಷಣೆ ಬೇಕು ಅಂತ ಹೇಳಿ ಮಾಡಿಕೊಟ್ಟಕ್ಕೆ ಎಕ್ಸ್ಪರ್ಟ್ಸ್ ಇದ್ದಾರೆ. ಅದು ಸೆಕೆಂಡ್ ನನಗೆ ನೀವು ಏನು ಫೋಟೋಶಾಪ್ ಅಂತ ಹೇಳಿದರೆ ಫೋಟೋಶಾಪಲ್ಲಿ ಹೋಗಿ ನೀವೇ ಮಾಡಿದರೆ ಒಳ್ಳೆಯದು. ಇಲ್ಲದ್ರೆ ಬೇರೆಯವರು ಕೊಟ್ಟರು ಕೂಡ ಪ್ರೊಫೆಷನಲ್ ಆಗಿ ಮಾಡುವವರಿದ್ದಾರೆ. ಹಾಗಾಗಿ ಶಿಸ್ತು ಮತ್ತು ಸಮಯ ಪ್ರಜ್ಞೆ ಬಗ್ಗೆ ಅಶಿತ್ ಹೇಳಿದ ಹಾಗೆ ಭಾಳ ಒಳ್ಳೆಯ ಇದಿರಬೇಕು. ಆಮೇಲೆ ಈಗ ಇಲ್ಲನಗೌಡ ಹೇಳಿದವು, ತನಗೆ ಹೇಗೆ ಶಿಸ್ತು ಬಂತು, ನೀರು ಸ್ನಾನ ಏನು ಬಂತು. ನಾನು ಹೇಳ್ತಿದ್ದೆ, ಎಷ್ಟೋ ಸಲ ಜೀವನದಲ್ಲಿ ಇಂಥ ಅನುಭವ ಆಗದೇ ಇದ್ದರೆ ಅದು ಮುಂದೆ ದುಡಿಮೆಗೆ ಬೆಲೆ ಇರೋದಿಲ್ಲ. ಹಾರ್ಡ್ ವರ್ಕ್ ಅಂತ ನಾವು ಹೇಳ್ತಾರೆ, ಕಠಿಣ ದುಡಿಮೆ ಮಾಡಬೇಕು ಅಂತ. ಈಗ ನಿಮಗೆ 6 ಗಂಟೆಗೆ ನೀವು ನಿಲ್ಲಿಸಿಬಿಟ್ಟು ಮಲಗಬಹುದು, ಆದರೆ 12 ಗಂಟೆವರೆಗೆ ನೀವು ಮಾಡಿದ್ದೀರಿ ಬೇಷ್ ಅಂತ ಯಾಕೆ ಹೇಳೋದು ಅಂದರೆ, ಇದು ಅಭ್ಯಾಸ ಆಗಬೇಕು. ಕಠಿಣ ದುಡಿಮೆ, ಹಾರ್ಡ್ ವರ್ಕ್, ಕಠಿಣ ದುಡಿಮೆ ಅಭ್ಯಾಸ ಆಗಬೇಕು, ತಯಾರಿರಬೇಕು. ಈಗ ಮದುವೆ ಆಗುವಾಗ ಕೆಲವು ಸಲ ರಾತ್ರಿ 12 ಗಂಟೆವರೆಗೆ ಇರ್ಬೋದು. ಅಲ್ಲಿ ಒಳ್ಳೆ ಶಾಟ್ ಸಿಗ್ಬೋದು ನಿಮಗೆ 11:30 ಆಗಿರ್ಬೋದು. ನೀವು 10 ಗಂಟೆಗೆ ಮನೆಗೆ ಹೋದರೆ 11:30 ಶಾಟ್ ನಿಮಗೆ ಮಿಸ್ ಆಗಿರುತ್ತೆ. ಹಾಗಾಗಿ ಆ ಶ್ರಮ ಜೀವನಕ್ಕೆ ಒಪ್ಪಿಕೊಳ್ಬೇಕು. ನಾನು ಹೇಳೋದ್ರಿಂದ ಯಾವಾಗಲೂ ಉದಾಹರಣೆ ಕೊಡೋದುಂಟು. ನಮ್ಮ ಬ್ಯಾಚ್ನಲ್ಲಿ ಒಬ್ಬರಿಗೆ ಬಂದಿದ್ದ, ಅವನು ಹೇಳ್ತಿದ್ದ, ನಾನು ಈ ಕ್ಯಾಂಪ್ ಶಿಬಿರಕ್ಕೆ ಬರುವವರೆಗೆ ಯಾವತ್ತೂ ಕೂಡ ಸ್ನಾನ ಮಾಡಲಿಲ್ಲ. ವರ್ಷಕ್ಕೆ 3 ಸಲ 4 ಸಲ ಸ್ನಾನ ಮಾಡ್ತಿದ್ದೆ. ಅದು ನನ್ನ ತಾಯಿ ಬಿಸಿನೀರು ಕಾಯಿಸಿದ್ರೆ ಮಾತ್ರ ಕಾಸಿ
ಮಗನೇ ಇವತ್ತು ಸ್ನಾನ ಮಾಡುವುದಿದ್ರೆ ಬಹಳ ದುಃಖದಲ್ಲಿ ಸ್ನಾನ ಮಾಡ್ತಾ ಇದ್ದೆ. ಆಮೇಲೆ ನನಗೆ ಆ ಬಿಸಿನೀರು ಸ್ನಾನ ಮಾಡಿದ ತಕ್ಷಣ ರನ್ನಿಂಗ್ ಮೂಗಲ್ಲಿ ನೀರು ಬರ್ತಾ ಇತ್ತು. ಕನಿಷ್ಠ 2-3 ಟವೆಲ್ ಇಟ್ಕೊಳ್ತಾ ಇದ್ದೆ, ಯಾಕಂದ್ರೆ ಒರೆಸ್ಲಿ. ಅದೇ ಆಗಿರ್ಬೋದು ಅವನ ಕತೆ, ಅವನ ಪಕ್ಕದಲ್ಲಿ ಇರೋರ ಗತಿ ಆಗಿರ್ಬೋದು. 3 ಕರ್ಚೀಫ್ನಲ್ಲಿ ಒರೆಸ್ಕೊಂಡು ಇಲ್ಲಿ ಬಂದ ಮೇಲೆ, ಇಲ್ಲಿ ತಣ್ಣೀರು ಸ್ನಾನ ದಿವಸ ಮಾಡಿದ ಮೇಲೆ ನನಗೆ ಶೀತವೂ ಆಗಲಿಲ್ಲ, ಜ್ವರನೂ ಬರಲಿಲ್ಲ. ದಿವಸ ಸ್ನಾನ ಮಾಡಿ ನನಗೆ ಬಹಳ ಆರಾಮದಲ್ಲಿ ಇದ್ದೇನೆ ಅಂತ ನಾನು ಹೇಳಿದವನಿಗೆ, ನಿನ್ನನ್ನು ಇಲ್ಲಿಗೆ ಆಹ್ವಾನಿಸಿದ್ದು ತರಬೇತಿಗಲ್ಲದೆ ಸ್ನಾನ ಮಾಡಲಿಕ್ಕಲ್ಲ. ಹೌದು ಸ್ವಾಮಿ, ನಾನು ಸಿಗರೇಟ್ ಸೇರ್ತಿದ್ದೆ, ದಿವಸ 1 ಪಕೆಟ್ ಸಿಗರೇಟ್ ಸೇರ್ತೀನಿ, ಇಲ್ಲಿ ಬಂದು ಸಿಗರೇಟ್ ಮುಟ್ಲಿಲ್ಲ, ನಿಮಗೆ ಏನೂ ಆಗಲಿಲ್ಲ. ಸರಿ, ಸಿಗರೇಟ್ ಅಭ್ಯಾಸ ಇದ್ದವರಿಗೆ ಸಿಗರೇಟ್ ಬಿಟ್ಟು ಏನಾಗಲಿಲ್ಲ, ಮದ್ಯಪಾನ ಮಾಡುವವರಿಗೆ ಮದ್ಯಪಾನ ಬಿಟ್ಟು ಏನೂ ಆಗಲಿಲ್ಲ, ಸ್ನಾನ ಮಾಡದಿದ್ದವರಿಗೆ ದಿವಸ ಸ್ನಾನ ಮಾಡಿ ಒಳ್ಳೆಯದಾಯಿತು. ಇದು ಪವಾಡ ಅಲ್ವಾ? ಇದರ ಶಿಸ್ತು ಮತ್ತು ಸಮಯ ಪ್ರಜ್ಞೆ ಅನ್ನೋದು. ಇದಕ್ಕಾಗಿ ರೂಲ್ಸ್ ಅಂತ ನಿಮಗೇನು ಶಿಸ್ತು ಪ್ರಜ್ಞೆ ನಿಮಗೆ ಅಭ್ಯಾಸ ಆಗಿದೆ, ಇದನ್ನು ಬಿಡಬೇಡಿ ಅಂತ ನಿಮಗೆಲ್ಲರೂ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಮುಖ್ಯವಾಗಿ ಸಮಯ ಬದಲಾಗಿದೆ. ಈಗ ಫೋಟೋಗ್ರಾಫರ್ಸಿಗೆ ಕಾಲ ಅಲ್ಲ, ಯಾಕಂದರೆ ಎಲ್ಲರ ಕೈಯಲ್ಲಿಯೂ ಫೋಟೋ ಇದೆ, ಎಲ್ಲರ ಕೈಯಲ್ಲಿಯೂ ಕ್ಯಾಮರಾ ಇದೆ, ಮೊಬೈಲ್ನಲ್ಲಿ ಕ್ಯಾಮರಾ ಇದೆ. ಆದರೆ ಈ ಸಮಯ ಪ್ರಜ್ಞೆ ಮತ್ತು ಟೈಮಿಂಗ್ ಮತ್ತು ಲೈಟಿಂಗ್ ಎರಡು ಗೊತ್ತಿಲ್ಲದೆ ಇದ್ದರೆ ಫೋಟೋ ತೆಗೆದ್ರೆ ಸರಿ ಬರೋದು. ಅದು ನಿಮ್ಮ ಪುಣ್ಯ, ಫೋಟೋಗ್ರಾಫರ್ಸ್ ಪುಣ್ಯ. ಎಲ್ಲರ ಫೋಟೋ ಚೆನ್ನಾಗಿ ಬಂದರೆ ನಿಮ್ಮ ಹತ್ರ ಯಾರು ಬರೋದಿಲ್ಲ. ಆದರೆ ನಿಮ್ಮ ಪುಣ್ಯ ಏನಂದರೆ ಅವ್ರು ಫೋಟೋ ತೆಗೆದು ಸರಿಯಾಗಿ ಬರೋದಿಲ್ಲ. ಆದರೆ ಇವತ್ತು ನಿಮಗೆ ಎಷ್ಟು ಟೆಕ್ನಿಕ್ ಹೇಳ್ಕೊಟ್ಟಿದ್ದಾರೆ ಅಂತಂದರೆ, ಈ ಫೋಟೋಗ್ರಾಫಿಯಲ್ಲಿ ಮೊದಲು ಇರುವಂಥದ್ದು ಲೈಟಿಂಗ್, ಬೆಳಕಿನ ವ್ಯವಸ್ಥೆ, ಬೆಳಕನ್ನು ಹೇಗೆ ಉಪಯೋಗಿಸಬೇಕು ಅಂತ. ಈ ಬೆಳಕಿನ ಸಂಯೋಜನೆ ಅಂತ ಹೇಳ್ತಾರೆ, ಲೈಟಿಂಗ್ ಯೋಜನೆ. ಈಗ ನಮ್ಮ ರಘುರಾಯ್ ಅಂತ ಒಬ್ಬರು ಬಹಳ ಪ್ರಸಿದ್ಧ ಫೋಟೋಗ್ರಾಫರ್, ನೀವು ಗೂಗಲ್ನಲ್ಲಿ ನೋಡಿದರೆ ಗೊತ್ತಾಗುತ್ತೆ, ರಘುರಾಯ್ ಅಂತ. ಅವರು ಬಹುಶಃ ಉತ್ತರ ದೇಶದವರು, ಮಧ್ಯಪ್ರದೇಶ. ಅವರು ಬ್ಲ್ಯಾಕ್ ಆ್ಯಂಡ್ ವೈಟೇ ತೆಗಿತಾ ಇದ್ದದ್ದು, ಎಲ್ಲಿ ಹೋದರೂ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್. ಅವರ ಫೋಟೋಗೆ ಎಷ್ಟು ಬೆಲೆ ಇತ್ತು ಅಂತಂದರೆ, ಬಹುಶಃ ಕೆಲವು ಫೋಟೋಗ್ರಫಿ 1.5 ಲಕ್ಷ ರೂಪಾಯಿಗೆ ಸೇಲ್ ಆಗಿ. ನಾನೊಂದು ದಿವಸ ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಿಗೆ ಹೋದಾಗ ಒಂದು ಪ್ರದರ್ಶನಕ್ಕೆ ಹೋಗಿ, ನಮ್ಮ ಇದರಲ್ಲಿ ಯಾವುದು ಇವರ ಮಲ್ಯ ಬಿಲ್ಡಿಂಗ್ನಲ್ಲಿ ಹೋದಾಗ ಅಲ್ಲಿ ಸನ್ಯಾಸಿಗಳು, ನಾಗ ಸನ್ಯಾಸಿಗಳು ಬೆತ್ತಲೆ ಶಾಹಿ ಸ್ನಾನ ಅಂತ ಹೇಳ್ತಾರೆ ಅದಕ್ಕೆ, ಇದರಲ್ಲಿ ಹರಿದ್ವಾರದಲ್ಲಿ ಸ್ನಾನ ಮಾಡಿ ಮೇಲೆ ಬರುವಂಥ ಒಂದು ಫೋಟೋಗ್ರಫಿ, ಲಾಂಗ್ ಫೋಟೋಗ್ರಫಿ. ಅದರಲ್ಲಿ ಸ್ನಾನ ಮಾಡಿ ನಾಗ ಬಾಬಾಗಳು ಓಡಿ ಬರ್ತಾ ಇದ್ದಾರೆ, ಅದರ ಫೋಟೋ ಇತ್ತು. ನಾನು ನೋಡಿ ಭಾಳ ಒಳ್ಳೆ ಫೋಟೋ ಅಂದ್ಬಿಟ್ಟು ಕೆಳಗೆ ನೋಡ್ತೇನೆ, 1,25,000 ರೂಪಾಯಿ. 1,25,000 ರೂಪಾಯಿ ಅವರು ಚಾರ್ಜ್ ಮಾಡಿದ್ದು. ಇನ್ನೊಂದು ಫೋಟೋ ನೋಡಿ, ಅದು ಯಾವುದೋ ಒಂದು ಬೇರೆ ಇದೆ, ಇದು ಸರಿ ನೆನಪಿದೆ ಏನು ಅಂತ. ಅದು ಬ್ಲ್ಯಾಕ್ ಆ್ಯಂಡ್ ವೈಟ್, ಇದು ಬ್ಲ್ಯಾಕ್ ಆ್ಯಂಡ್ ವೈಟ್, ಅದು ಬ್ಲ್ಯಾಕ್ ಆ್ಯಂಡ್ ವೈಟ್. ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ, ಅದಕ್ಕೆ 1,00,000 ರೂಪಾಯಿ. ನಾನು ತಗೊಳ್ಳಿಲ್ಲ, ಯಾಕೆಂದರೆ ಫೋಟೋಗ್ರಫಿಗೆ 1 ಲಕ್ಷ ಕೊಡ್ತಾರೆ. ಆದರೆ ಅದರ ಮೌಲ್ಯ ನೋಡಿ, ತಗೊಂಡವರೇ ಭಾಳ ಜನ ತಗೊಂಡೋಗಿ ಹಾಕಿದ್ದಾರೆ. ಯಾಕೆ ರಘುರಾಯ್ ಸೈನ್ ಇದ್ದರೆ, ಅವನ ಹೆಸರಿದ್ದರೆ ಅದಕ್ಕೆ ಮೌಲ್ಯ ಜಾಸ್ತಿ ಆಗುತ್ತೆ. ಹಾಗೆ ಫೋಟೋಗ್ರಫಿಯನ್ನು ಒಂದು ಕಾಲದಲ್ಲಿ ಬಹಳ ಜನ, ಈಗಲೂ ಕೂಡ ಅದಕ್ಕೆ ಅವಕಾಶ ಇದೆ. ಆದರೆ ನಿಮ್ಮಲ್ಲಿ ಆ ಫೋಟೋಗ್ರಫಿಯ ಚಾಕ್ಯತೆ ಬೇಕು ಮತ್ತು ದೃಷ್ಟಿ ಬೇಕು. ಹೆಸರು ಬಂದ ಹಾಗೆ ನಿಮಗೆ ಹೆಚ್ಚು ಹೆಚ್ಚು ಅದರಿಂದ ಪ್ರಯೋಜನ ಆಗುತ್ತೆ. ಇನ್ನೊಂದು ಸಮಾಧಾನ, ನಾನು ಒಬ್ಬರು ಫೋಟೋಗ್ರಾಫರ್ ಬಂದಿದ್ದರು, ಬೊಂಬಾಯಿಯವರು. ಮಂಗಳೂರಿನವರು ಒಂದು 2 ಫೋಟೋಗ್ರಾಫರ್ಸು, ಬೆಂಗಳೂರಿನವರು ಒಂದು ಫೋಟೋಗ್ರಾಫರ್ಸು, ನಮ್ಮ ಮಂಗಳೂರಿನವರೆಲ್ಲ ಇದ್ರು. ಎಲ್ಲರ ಕೈ ಇವರಾಗಿ ಓಡಾಡೋದಿಲ್ಲ. ಇವರೆಲ್ಲ ಓಡಾಡೋದು ಮಾಡಿದರೆ ನನಗೆ ಕಿರಿಕಿರಿ. ಮದುವೆಯಲ್ಲಿ ಇನ್ನೊಂದು 3 ಸಲ ತಾಳಿ ಕಟ್ಟಿ ಅಂತ, 1 ಸಲ ತಾಳಿ ಕಟ್ಟಿ ಅಂದರೆ ಸರಿ ಬರಲಿ, ಇನ್ನೊಮ್ಮೆ ತಾಳಿ ಕಟ್ಟಿ, ಅದು ಸರಿ, ಇನ್ನೊಮ್ಮೆ ಸರಿ ತಾಳಿ ಕಟ್ಟಿ. ಏನು ಮಾಡೋದು, 3 ಸಲ ತಾಳಿ ಕಟ್ಟಬೇಕಾಗುತ್ತೆ. ಫೋಟೋಗ್ರಾಫರಿಗೆ ಸರಿಯಾಗಿ 2 ಸಲ, ಹೆಣ್ಣಿಗಾಗಿ 1 ಸಲ. ಆದರೆ ಇವನು ಸುಮ್ಮನೆ ನಿಂತ್ಕೊಳ್ತಿದ್ದ, ಮೆತ್ತಿಗೆ ಎಲ್ಲಿ ಫೋಟೋ ತೆಗಿತಾ ಇದ್ದ. ಅವನು ಏನು ತೆಗಿಯೋದು, ಇವರೆಲ್ಲ ಫೋಟೋ ತೆಗಿಯೋದು, ಅವ್ನು ಮೂಡ್ಸ್ ತೆಗಿಯೋದು. ಏನು ಮೂಡ್ಸ್ ಅಂತಂದರೆ ಭಾವನೆಗಳು. ಆಮೇಲೆ ಆಲ್ಬಮ್ ಬಂದಮೇಲೆ ನಮ್ಗೆ ಬೇರೆನೇ ಆಲ್ಬಮ್. ನಮಗೆ ಶಾಕ್ ನೋಡಿ, ನಾನು ಮಾತನಾಡೋದು, ಯಾರೋ ಆತ್ಮೀಯರು ಬಂದಾಗ ಅವರ ನೋಡಿ ನಗುದು, ಆಮೇಲೆ ಬೇರೆ ಯಾರೋ ಮಕ್ಕಳು ಬಂದು ಮಾತಾಡಿದಾಗ ಮಕ್ಕಳಿಗೆ ಮುದ್ದು ಮಾಡೋದು, ಮೂಡ್ಸೆ ತೆಗೆದು. ಇವರೆಲ್ಲ ತೆಗೆದು ಎಲ್ಲಿ ಹೋದರೂ ಬಂದು ಕ್ಲಿಕ್ ಹಾಕಿದ್ದು ಬಂದು. ಇವರು ನಮ್ಮ ಬೇರೆಯವರು ತೆಗೆದದ್ದು ವಿಟ್ನೆಸ್, ಸಾಕ್ಷಿ.
ಕಾರ್ಯಕ್ರಮ ನಡೆದಿರುವುದಕ್ಕೆ ಸಾಕ್ಷಿಯ ಫೋಟೋಗ್ರಫಿ ಒಂದು, ಮೂಡ್ಸ್ ಫೋಟೋಗ್ರಫಿ ಇನ್ನೊಂದು, ಭಾವನೆಗಳ ಫೋಟೋಗ್ರಫಿ ಇನ್ನೊಂದು. ಗಂಡು ಹೆಣ್ಣು ಮಾತಾಡ್ತಾ ಇರುವಾಗ ಫೋಟೋ ತೆಗೀತಾರೆ. ಮಾತಾಡುವಾಗ ಅವರಲ್ಲಿ ಕೆಲವು ಸಲ ಎಕ್ಸ್ಪ್ರೆಷನ್ ಅಂತ ಹೇಳ್ತಾರೆ, ಭಾವನೆಗಳು. ಅವನು ಯಾವ ಮೂಡ್ಸ್, ಸ್ನೇಹಿತರು ಬಂದಾಗ ಹೆಂಡತಿಯನ್ನು ಹೇಗೆ ಗುರುತು ಮಾಡ್ತಾನೆ, ಅವಳ ಸ್ನೇಹಿತರು ಬಂದಾಗ ಹೆಂಡತಿ ಗಂಡಿಗೆ, ಆದರೆ ಇವರು ಖಾಲಿ ನಿಂತು ಫೋಟೋಗ್ರಫಿ ಅಂತ ನೆಟ್ಟಿಗೆ ನಿಂತು, ಅಟೆನ್ಷನ್ ಪೊಲೀಸ್ ನಿಂತಾಗ ನಿಂತು, ಗಂಡು ಹೆಣ್ಣು ಇವರ ಸಂಬಂಧಿಕರು ಸ್ವಲ್ಪ ಅಲ್ಲಾಡಿ ಸರ್, ಅಲ್ಲಾಡಬೇಡಿ ಸರ್, ಮಿಲಿಟರಿ. ಇದು ಒಂದು ಫೋಟೋಗ್ರಫಿ. ಇನ್ನೊಂದು ಫೋಟೋಗ್ರಫಿ ಅಂದರೆ ಮೂಡ್ಸ್, ಖಾಲಿ ಮೂಡ್ಸ್ ನೋಡಿ ತೆಗೆಯೋದು. ನಾವು ಎಷ್ಟೋ ಸಲ ಸಭೆಗಳಿಗೆ ಹೋದಾಗ ನಾವು ಇನ್ನೂ ಹೋಗಿ ಕೂತ್ಕೊಂಡು ಇಲ್ಲಿ ಒಂದು 100-200-300 ಕಿಲೋಮೀಟರ್ ಹೋಗಿ ಪ್ರಯಾಣ ಮಾಡಿ ಬಂದು ಕೂತಿರ್ತಾರೆ. ಇನ್ನು ಕರ್ಸಿ ಬಗ್ಗೆ ಮುಖ ಒರೆಸಿರೋದಿಲ್ಲ, ಕನ್ನಡಕ್ಕೆ ಸರಿಯಾಗಿ ಇಟ್ಕೊಂಡಿರೋದಿಲ್ಲ, ಬಟ್ಟೆ ಸರಿ ತೆಗೆದಾಯ್ತು. ಒಂದು 2 ನಿಮಿಷ ಪುರ್ಸೊತ್ತು ಕೊಡಪ್ಪ ನನಗೆ, ನಾನು ಸ್ವಲ್ಪ ಸರಿಯಾಗಿ ಕೂತ್ಕೊಳ್ದೆ, ಯಾಕೆ ನಾನು ಮೂಡು ಸರಿ ಮುಖದಲ್ಲಿ ಸುಸ್ತಿದೆ. ಅವನೇ ನಾನು ಬಂದು ತೆಗೆದಾಯ್ತು, ಅವನು ಕ್ಲಕ್ ಅಂತ ತೆಗೆದಾಯ್ತು, ಅಂದರೆ ಬದಲಾಯ್ತು. ನಾನು 2 ನಿಮಿಷ ಪುರ್ಸೊತ್ತು ಕೊಡು, ನಾವೆಲ್ಲ ಕೂತ್ಕೊಳ್ಳೋದು ಸ್ವಲ್ಪ ಸೆಟ್ಲ್ ಆದಮೇಲೆ ತೆಗಿಯೋದು. ಇದು ಯಾಕೆ ಹೇಳ್ತಿದ್ರೆ ನಿಮಗೆ ಅಂದರೆ ಇದಕ್ಕೆ ಸಾವಧಾನ ಬೇಕು. ಸಂದರ್ಭ ನಿಮ್ಮ ಮೂಡ್ಸ್ ತೆಗೆದ್ರೆ ಅದಕ್ಕೆ ಭಾವನೆಗಳ ಪ್ರತೀಕ ಇರ್ತದೆ. ಇಲ್ಲದ್ರೆ ಖಾಲಿ ವಿಟ್ನೆಸ್, ಇಂದವರು ಬಂದಿದ್ರು ಸಭೆಗೆ, ಅದೊಂದು ವಿಟ್ನೆಸ್, ಸಾಕ್ಷಿ, ಬೇರೆ ಏನಾದ್ರು ಹಾಗಾಗ್ಬಾರ್ದು. ಈಗ ಅಲ್ಲಿ ಒಂದು ಫೋಟೋಗ್ರಾಫಿ ನೋಡಿದ್ರೆ ಭಾಳ ಎತ್ತರ ಅದನ್ನು ಕೆಳಗೆ ಹಾಕಿ, ಅಲ್ಲಲ್ಲ ಅದನ್ನು ಅಲ್ಲ ಐ ಲೆವೆಲಿಗೆ ಹಾಕಿದ್ರೆ ಆದರೂ ಪರ್ಮನೆಂಟ್ ಐ ಲೆವೆಲ್ ಇದೆ. ಇದು ಏನಂದರೆ ಒಂದು ಮೂರ್ತಿ ಇತ್ತು ಕೇರಳದಲ್ಲಿ. ನಾನು ಹೋದಾಗ ನನಗೆ ಏಕೋ ಅದರಲ್ಲಿ ಏನೋ ಚೆನ್ನಾಗಿದೆ ಅಂತ ಅನಿಸಿತ್ತು. ಈ ಮೂರ್ತಿ ಹೀಗಿದೆ, ಆ ಮೂರ್ತಿಯ ಮುಖ ಮೇಲಿಂದ ಈ ಆಂಗಿಲಿಂದ ತೆಗೆದಾಗ ಅದರಲ್ಲಿ 4 ಮೂಡ್ ಬಂತು. ನಾನು ಹೇಳ್ತಿದ್ದೆ ಅದರಲ್ಲಿ ಒಂದು ನಿರೀಕ್ಷೆ, ಒಂದು ಹೆಣ್ಣು ತನ್ನ ಇನ್ನಿಯನ್ನ ತಾನು ಯಾರನ್ನು ಪ್ರೀತಿಸೋದನ್ನು ನಿರೀಕ್ಷೆ ಮಾಡ್ತಾಳೆ ಅಂತ. ಮೊದಲ ನಿರೀಕ್ಷೆ. 2ನೇದು ಆಸೆ, ಅವನನ್ನು ಸಿಗಬೇಕು, ಭೇಟಿ ಆಗಬೇಕು ಅಂತ ಒಂದು ಆಸೆ. ಆಮೇಲೆ ಸಂತೋಷ, ಒಂದು ಚೆನ್ನಾಗಿ ಮಾತಾಡಿ ಆಯಿತು ಅಂತ. ಹೀಗೆ ನಿರೀಕ್ಷೆ ಮತ್ತು ಕಮ್ಯುನಿಕೇಶನ್, ಸಂವಹನ ಹೇಳಿ ಅವನ ಬಗ್ಗೆ ಸಂವಾದ ಮಾಡುವಂಥದ್ದು, ಮತ್ತು ಕೊನೆಗೆ ತೃಪ್ತಿ ಬರುವಂಥ ಒಂದೇ ಮೂರ್ತಿ ಇದ್ದದ್ದು, ಒಂದೇ ಸ್ಟ್ಯಾಚ್ಯೂ. ಅದರ ಆ್ಯಂಗಲ್ ಚೇಂಜ್ ಆದ ಕೂಡಲೇ ಅದರ ಎಕ್ಸ್ಪ್ರೆಷನ್ ಚೇಂಜ್ ಆಗಿದೆ. ಹಾಗಾಗಿ ನೀವು ಕೂಡ ಫೋಟೋಗ್ರಫಿ ಮಾಡುವಾಗ ಒಬ್ಬನ ಮುಖ ಚೆನ್ನಾಗಿಲ್ಲದೆ ಇರ್ಬೋದು, ಅವನು ಬಹಳ ಸುಂದರಾಂಗ ಅಲ್ಲದೆ ಇರ್ಬೋದು, ಅವನ ಹೆಣ್ಣು ಬಹಳ ಸುಂದರಿ ಆಗಿಲ್ಲದೆ ಇರ್ಬೋದು, ಸುಂದರಾಂಗಿ ಆಗದೆ ಇರ್ಬೋದು. ನೀವು ಕೆಟ್ಟ ಫೋಟೋ ತೆಗೆದ್ರೆ ಅವನು ಡೈವರ್ಸ್ ಕೊಡ್ತಾನೆ ಬೇಗ. ಅದರ ಬದಲು ಅವರ ಆ್ಯಂಗಲ್, ಯಾವ ಆ್ಯಂಗಲ್ನಲ್ಲಿ ತೆಗೆದ್ರೆ ಅವಳ ಫೋಟೋ ಚೆನ್ನಾಗಿ ಬರುತ್ತೆ, ಇವನ ಆ್ಯಂಗಲ್ ಹೇಗಿದ್ರೆ ಹಾಗೆ ಚೆನ್ನಾಗಿ ಬರುತ್ತೆ, ಯಾವ ಲೈಟಿಂಗಲ್ಲಿ ಚೆನ್ನಾಗಿ ಬರುತ್ತೆ. ಆಗ ಅದೆಲ್ಲ ನೋಡಿಕೊಂಡು ಮಾಡಿದರೆ ಮಾತ್ರ ಅವ ಚೆನ್ನಾಗಿ. ಹಾಗಾಗಿ ಸಮಾಧಾನ ಬೇಕು, ತಾಳ್ಮೆ ಬೇಕು, ಸ್ಟಡಿ, ಅದನ್ನು ಆಹ್ವಾನ ಮಾಡಿ. ಬಾಹುಬಲಿಯ ಮೂರ್ತಿ ಸಾಗಣೆ ಮಾಡಿದ್ದಾರೆ. ಬಾಹುಬಲಿ ಮೂರ್ತಿ ಸಾಗಾಣಿಕೆ ಮಾಡುವಾಗ ಬಹಳ ತೆಗೆದರು ಫೋಟೋಸ್. ಒಬ್ಬ 5 ವಾಲ್ಯೂಮ್ ಮಾಡಿಕೊಟ್ಟ. 5 ವಾಲ್ಯೂಮ್ ಅಂದರೆ ಕನಿಷ್ಠ ಪಕ್ಷ 5 × 50 250-300 ಫೋಟೋ ತೆಗೆದುಕೊಟ್ಟವನು. ಅದು ಎಷ್ಟು ಕ್ಯಾನ್ಸಲ್ ಮಾಡಿದ ನನಗೆ ಗೊತ್ತಿಲ್ಲ. ಅದರಲ್ಲಿ ಎಲ್ಲ ಅವನು ತೆಗೆದು ಕಡೆಗೆ ಆ ಫೋಟೋದ ಮತ್ತೆ ಒಂದೊಂದು ಪೇಜಿನ ಮತ್ತೆ ಹಿಂಭಾಗದಲ್ಲಿ ಒಂದು ಸಣ್ಣ ನೋಟ್ ಕೊಡ್ತಾರೆ. ಇದು ಮೂಡುಬಿದಿರೆಯಿಂದ ಹೊರಟಾಗ ಅಲ್ಲಿ ಪೂಜ್ಯ ಇವರು ಸ್ವಾಮಿಗಳಿದ್ರು, ಹೆಗ್ಡೆಯವರಿದ್ದರು, ಇಂಥವರಿದ್ದರು ಅಂತ ಹೇಳಿ ಅದಕ್ಕೆ ಟೈಪ್ ಮಾಡಿ ಅದಕ್ಕೆ ಹಿಂದೆ ಅನಿಸಿದೆ. ಇವತ್ತು ನಾವು ಮೂರ್ತಿ ಸಾಗಿಸಿದ್ದು 80-78ರಲ್ಲಿ, 88, 98, 2000, 45 ವರ್ಷ ಆಯಿತು. ಈಗ ಯಾರಿಗೂ ನೆನಪಿಲ್ಲ. ಅದರಲ್ಲಿ ಒಂದು ಫೋಟೋಗ್ರಾಫಿಲಿ ಇರುವಂಥ ಒಂದು 40-50% ಜನ ಸತ್ತೋಗಿದ್ದಾರೆ. ಬೇರೆಯವ್ರ ಆಲ್ಬಮ್ನಲ್ಲಿ ನಾನು ಹೇಳ್ತೇನೆ, ಇದು ಇವರು ಅಂತ ಹೇಳಿ, ಆದರೆ ಯಾರು ಅಂತ ಗೊತ್ತಿಲ್ಲ. ಆದರೆ ಇವನು ತೆಗೆದ ಫೋಟೋಗ್ರಫಿಯಲ್ಲಿ ಬಹಳ ಚೆನ್ನಾಗಿ ಇವನು ಹಾಗೆ ಅವನು ಬೇರೆ ಸಿಸ್ಟಮ್ ಕವರೇಜ್ ಸಿಸ್ಟಮ್ ಬೇರೆ ಫೋಟೋ ತೆಗೆದು ಅದ್ರ ಹಿಂದೆ ಒಂದು ನೋಟ್ ಹಾಕಿ ಅವ ಅಂಟಿಸ್ತಾ ಇದ್ದ, ಬರೋ ಟೈಪ್ ಮಾಡಿ. ಅದರಿಂದ ಇವತ್ತಿಗೂ ಆ ಪ್ರತಿ ಫೋಟೋ ಉಸಿರಾಡ್ತದೆ, ಆ ಫೋಟೋ ಉಸಿರಾಡ್ತದೆ ಮತ್ತು ಹೇಳ್ತದೆ ಇದು ಈ ಕಾರ್ಯಕ್ರಮದಲ್ಲಿ ಇದ್ದದ್ದು, ಇಲ್ಲಿ ಇದ್ದದ್ದು, ಅಲ್ಲಿ ಇದ್ದದ್ದು ಅಂತೇಳಿ. ಈಗ ಎಲ್ಲೋ ಒಂದು ಸನ್ಮಾನ ಮಾಡಿದರು. ಸನ್ಮಾನ ಮಾಡೋದ್ರೊಳಗೆ ಹೆಸರು ಬೆಳ್ತಂಗಡಿ ಬಂದಾಗ ಬೆಳ್ತಂಗಡಿಯ ನಾಗರಿಕರು ಮೂರ್ತಿಯನ್ನು ಸ್ವಾಗತಿಸಿದರು, ಬಾಹುಬಲಿ ಮೂರ್ತಿಯನ್ನು.
ಅಲ್ಲಿ ಪೂಜೆ ಆಯಿತು, ಸನ್ಮಾನ ಆಯಿತು ಅಂತೇಳಿ. ಇದು ಅವನೇ ಸ್ವಂತ ಐಡಿಯಾ. ನಾನು ಹೇಳಿದ್ದಲ್ಲ ಅಥವಾ ಯಾರೋ ಅವನಿಗೆ ಹೇಳಿಲ್ಲ. ಅವನು ಬೆಂಗಳೂರಿನ ಎಕ್ಸ್ಪರ್ಟ್, ಅವನೊಬ್ಬ ಸೋಮಶೇಖರ್ ಆಗಿ, ನಮ್ಮ ಸೂರ್ಯಪ್ರಕಾಶ್ ಆಗಿ ಎಕ್ಸ್ಪರ್ಟ್. ಆ ಫೋಟೋ ತೆಗೆದು ಅದರ ಹಿಂದೆ ಪ್ರತಿಯೊಂದು ಪುಟಕ್ಕೂ ಒಂದು 5-6 ಪುಟಕ್ಕೆ ಒಂದು ರಂತೆ, ಅಂದರೆ ಇಡೀ ಪ್ರತಿಯೊಂದು ಪುಟಕ್ಕೆ ಸೆಲೆಕ್ಟೆಡ್ ಮಾಡಿ. ಇದೆಲ್ಲ ಕ್ರಿಯೇಟಿವಿಟಿ ಅಂತ ನಾವು ಹೇಳ್ತೇವೆ. ಎಲ್ಲರನ್ನೂ ಅನುಕರಣೆ ಮಾಡೋದಲ್ಲ, ನಿಮ್ದು ಸ್ವಾಭಾವಿಕ ಸಹಜವಾಗಿ ಏನಿದೆ. ಆಮೇಲೆ ಒಂದು ಮನೆಗೆ ಹೋಗಿದ್ದೆ. ಒಂದು ಮನೆಗೆ ಹೋದಾಗ ಒಂದು ಮಗುವಿನ ಫೋಟೋ ಇದೆ. ಮಗು ಎಷ್ಟು ಒಂದು ವರ್ಷ ಒಳಗಿನ ಮಗು, ಭಾಳ ಮುದ್ದಾದ ಫೋಟೋ ಇದೆ, ಭಾಳ ಮುದ್ದಾದ, ಭಾಳ ಆಶ್ಚರ್ಯ. ಅಂದರೆ ಇದು ಯಾರು ತೆಗೆದು ಇಷ್ಟು ಮಗುವಿನ ಮೂಡ್ಸು ಮತ್ತು ಮಗುವಿನ ಸ್ವಾಮಿ ಅದರ ಕತೆ ಏನು ಹೇಳ್ತೀವಿ ಏನು. ನಾನು ಉಡುಪಿಯಲ್ಲಿ ಫೋಟೋಗ್ರಾಫರ್ ಹೇಳಿದ್ರು ಭಾಳ ಚೆನ್ನಾಗಿದ್ದಾನೆ. ಅವನು ಹೋದ ಕೂಡಲೇ ಮೊದಲು ಮಗುವಿಗೆ ಹಾಲು ಕೊಟ್ಟು ಮಲಗಿಸಿದ. ಅವನೇನು ಹೇಳಿದ ಅಂದರೆ, ಮಗುವಿನ ಫೋಟೋ ತೆಗಿದ್ದೇನೆ ಮತ್ತು ನಾನು ಈಗ ತೆಗೆಯೋದಿಲ್ಲ, ಮತ್ತೆ ಚೆನ್ನಾಗಿ ತಾಯಿ ಹಾಲು ಕೊಡಲಿ, ಮಲೆ ಹಾಲು ಕೊಡಲಿ ಅಥವಾ ಹೊಟ್ಟೆಗೆ ಹಾಲು ಕೊಡಲಿ, ಮಲಗಿಸ್ಬಿಡಿ ಅಂತ ಮಲಗಿಸಿದ್ರು. ಮಲಗಿಸಿ ಎದ್ದ ಮೇಲೆ ಅವನ ಮಗುವಿನ ಜೊತೆ ಸ್ವಲ್ಪ ಹೊತ್ತು ಮಾಡಿ, ಆಮೇಲೆ ಕೆಲವು ಆ್ಯಂಗಲ್ನಲ್ಲೇ ತೆಗೆದ, ಕೆಲವು ಬಿಳಿ ಬಟ್ಟೆ ಎಲ್ಲ ಹಾಕಿ ತೆಗೆದ. ಈಗ ನೀವೇನು ಕ್ಯಾಲೆಂಡರ್ನಲ್ಲಿ ಫೋಟೋಗ್ರಫಿ ನೋಡ್ತೀವಿ ಅಥವಾ ಈ ಕೆಲವು ಅಡ್ವರ್ಟೈಸ್ಮೆಂಟ್ ಇಂಥ ಫೋಟೋಗ್ರಫಿ ತೆಗೆದು. ಆದರೆ ಮೊದಲು ಅವನು ಮಾಡಿದ್ದೇನು, ಮಗುವನ್ನು ಮಲಗಿಸಿದ್ದು. ಬಂದ ಕೂಡಲೇ ಮಗುವಿನ ಫೋಟೋ ತೆಗಿಲಿಕ್ಕೆ ಅದು ಕಿರಿಚುತ್ತದೆ. ಇವನು ಫೋಟೋಗ್ರಾಫರ್ ನೋಡಿದ್ರೆ ರಾಕ್ಷಸನಾಗೆ ಕಾಣ್ತದೆ, ಇನ್ನೂ ಜಾಸ್ತಿ ಕಿರಿಚಿ. ಇವನು ಅಲ್ಲೇ ತೆಗಿತಾರೆ. ಅದರ ಬದಲು ಸ್ನೇಹ ಬೆಳೆಸ್ಬೇಕು, ಮಾತಾಡಿ, ಆ ಮಗುವಿಗೆ ಹಾಲು ಕೊಟ್ಟ ಮೇಲೆ ಸ್ವಲ್ಪ ಹೊತ್ತು ಆಟ ಆಡಿ, ಅದರ ಜೊತೆಗೆ ಮಾತಾಡಿ, ಅವಾಗ ಅದಕ್ಕೆ ವಿಶ್ವಾಸ ಬರುತ್ತೆ, ಇವನು ನನ್ನ ಸ್ನೇಹಿತ, ಇವನು ಒಳ್ಳೆ ಮನುಷ್ಯ, ಇವನ ಹತ್ರ ನಾನು ಇಡಬಹುದು ಅಂತೇಳಿ. ಒಂದು ಬೇಕಾದ ಡಾಲ್ ಗೊಂಬೆ ಕೊಟ್ಟು, ಆ ಗೊಂಬೆ ಹಿಡ್ದ ಕೂಡಲೇ ಇದ್ದಾಗ ನಾನು ನೋಡ್ತೇನೆ ಧರ್ಮಸ್ಥಳದಲ್ಲಿ ಹಾಲಲ್ಲಿ ಮಕ್ಕಳು ಬರ್ತಾರೆ, ಒಂದು ಚಾಕ್ಲೇಟ್ ಕೂಡ ನಮ್ಮನ್ನು ನೋಡುವ ದೃಷ್ಟಿಯೇ ಬೇರೆ ಆಗುತ್ತೆ, ನಗುವುದೇ ಬೇರೆ ಆಗುತ್ತೆ. ನಗುವೇ ಬೇರೆ, ಚಾಕ್ಲೇಟ್ ತಗೊಂಡ್ರೆ ಅವರ ಎಕ್ಸ್ಪ್ರೆಷನ್ನೇ ಬೇರೆ ಆಗುತ್ತೆ. ಅದು ಕೊಟ್ಟು ಆಮೇಲೆ ಆ ಫೋಟೋ ತೆಗೆದ್ರೆ ಎಕ್ಸ್ಪ್ರೆಷನ್ನೇ ಬೇರೆ. ಇದು ನಿಮ್ಗೆಲ್ರಿಗೂ ಪಾಠ. ಇದ್ರ ಮೇಲೆ ಮಕ್ಕಳು ಬಂದರೆ ತಕ್ಷಣ ಫೋಟೋ ತೆಗೆದು ಬಿಡಬೇಡಿ. ಆಮೇಲೆ ಆ ಫೋಟೋಗ್ರಫಿ ಪ್ರಾಸೆಸಿಂಗಿಗೆ ಅವರು ಹೇಳಿದರು, ಕಲರ್ ಗಿಲ್ಲರ್ ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು ಅಂತ. ಹಾಗೆ ತಾಳ್ಮೆ, ಸಂಯಮ ಮತ್ತು ಬಹಳ ಒಳ್ಳೆ ರೀತಿಯಲ್ಲಿ ನಮ್ಮ ಅವರ ಜೊತೆಗೆ ಮಾತಾಡೋದು ಬಹಳ ಮುಖ್ಯ. ಹಾಗಾಗಿ ಇವತ್ತು ವಿದೇಶದಲ್ಲಿ ಇತ್ತು ಪ್ರೀ ಮ್ಯಾರೇಜ್ ಶೂಟಿಂಗ್ ಅಂತ, ಈಗ ನಮ್ಮಲ್ಲಿ ಶುರುವಾಗಿದೆ. ನಮ್ಮಲ್ಲಿ ಮೊದಲಲ್ಲಿ ಇದೆಲ್ಲ ಪ್ರೀ ಮ್ಯಾರೇಜ್, ಮದುವೆ ನೋಡಬಾರ್ದು, ಹುಡುಗ ಹುಡುಗಿಯನ್ನು ನೋಡಬಾರ್ದು. ಈಗ ನನ್ನ ಹತ್ರ ಈ ಆಲ್ಬಮಲ್ಲಿ ಇರಬೇಕು, ಅಲ್ಲಿ ಇನ್ನೊಂದು ಹಿಂದಿನ ಆಲ್ಬಮಲ್ಲಿ ಇರಬೇಕು. ರಷ್ಯಾದಲ್ಲಿ, ಆಮೇಲೆ ಇಂಗ್ಲೆಂಡಿಗೆ ಹೋದಾಗ, ರಷ್ಯಾಕ್ಕೆ ಹೋದಾಗ, ಬೇರೆ ಬೇರೆ ದೇಶಕ್ಕೆ ಹೋದಾಗ ಕೆಲವು ತೆಗೆದಿದೆ. ಅಂದರೆ ಅವರು ಮದುವೆ ಆಗಿದ್ದೆ ಅವನು 45 ವರ್ಷಕ್ಕೆ, ಅವಳಿಗೊಂದು 35 ವರ್ಷ ಆಗಿ, ಒಂದು ದೊಡ್ಡ ಹೊಟ್ಟೆ ಬಂದಿದೆ, ಸೂಟೆಲ್ಲ ಹಾಕಿದ್ದಾನೆ ಬಿಟ್ಟರೆ ಮದುವೆ ಅವನ ಮದುಮಗಳು ಅವನ ತಾತನಾಗೆ ಕಾಣ್ತಾನೆ ಅವನು. ಆದರೆ ಪ್ರೀ ಶೂಟಿಂಗ್ ಮಾಡಲೇಬೇಕಲ್ಲ, ಕರ್ಕೊಂಡು ಹೋಗ್ತಾರೆ ಸಮುದ್ರದ ಬದಿಗೆ, ಕೋಟೆಯ ಮೇಲೆ ಅಲ್ಲಿ ನೇತಾಡಿಸಿ ಇದನ್ನು ಮಾಡಿ ಪಾಪ ಫೋಟೋ ತೆಗಿತಾರೆ ಅವರು. ನೀವು ಕೂಡ ಹಾಗೆ ಮಾಡಬೇಕಾಗುತ್ತೆ. ಕೆಲವು ಫೋಟೋಗಳೆಲ್ಲ ಎಲ್ಲೆಲ್ಲಿ ಸಮುದ್ರದ ಮಧ್ಯದಲ್ಲಿ, ನೀರಿನ ಮಧ್ಯದಲ್ಲಿ, ಬೋಟ್ನ ಮಧ್ಯದಲ್ಲಿ ಎಲ್ಲ ತೆಗಿಬೇಕಾಗುತ್ತೆ. ಆದರೆ ಇದಕ್ಕೆ ಬೇಕಾದಂಥ ಪೂರ್ವ ತಯಾರಿ ಮಾಡ್ಕೊಳ್ಬೇಕು. ಅವರಿಗೆ ಅವಮಾನ ಆಗಬಾರ್ದು, ಫೋಟೋ ತೆಗೆಸ್ಕೊಳ್ಳೋರಿಗೆ ಅವಮಾನ ಆಗಬಾರ್ದು, ಅವರಿಗೆ ಯಾವುದೇ ರೀತಿಯಲ್ಲಿ ರಿಸ್ಕ್ ಇರಬಾರ್ದು. ಎಷ್ಟು ಜನ ಸೆಲ್ಫಿ ಫೋಟೋ ತಗೊಂಡು ಸಾಯ್ತಾರೆ, ನನಗೆ ಆಶ್ಚರ್ಯ ಆಗಿದೆ. ಸೆಲ್ಫಿ ಫೋಟೋ ತೆಗೆದು ಯಾಕೆ ಸಾಯ್ತಾರೆ ಇವರು? ಅಂದರೆ ಥ್ರಿಲ್ ಅಂತ, ಅದು ಹಿಂದೆ ನೋಡದೆ ಹೋಗ್ತಾರೆ ಗೊತ್ತಿಲ್ಲ. ಹಾಗಾಗಿ ಫೋಟೋಗ್ರಾಫರ್ಸ್ ಅಂತಂದರೆ ತಾಳ್ಮೆ, ಸಂಯಮ ಮತ್ತು ಕಲ್ಪನೆ ಬೇಕು, ಇಮ್ಯಾಜಿನೇಷನ್ ಬೇಕು. ಹೀಗೆ ತೆಗೆದ್ರೆ ಹೀಗೆ ಬರುತ್ತೆ ಅದು ಇಮ್ಯಾಜಿನೇಷನ್ ಇಲ್ಲದೇ ಇದ್ದರೆ, ತಾಳ್ಮೆ ಸಂಯಮ ಇಲ್ಲದೇ ಇದ್ದರೆ ನಿಮ್ಮ ಜೀವನಕ್ಕೆ ನಿಜವಾಗಿ ಯಶಸ್ಸಾಗೋದಿಲ್ಲ, ನಿಮಗೆ ಮುಂದೆ ಸಾಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮಗೆ ಒಳ್ಳೆಯ ಟ್ರೈನಿಂಗ್ ಸಿಕ್ಕಿದೆ. ಖಂಡಿತವಾಗಿ ನಿಮ್ಮ ಫೋಟೋ ನೋಡಿ ಭಾಳ ಖುಷಿ ಆಯ್ತು ನನಗೆ. ಈ ರೀತಿಯ ಕಲ್ಪನೆ ನಿಮಗೆ ಇವರು ಸೂರ್ಯಪ್ರಕಾಶ್ ಮತ್ತು ಅವರ ಹಿಂದೆ ಬಂದ ಉಪನ್ಯಾಸ ಕೊಟ್ಟಿದ್ದಾರೆ. ಅದನ್ನೆಲ್ಲ ಅಭ್ಯಾಸ ಮಾಡಿ, ಲೆಕ್ಕಾಚಾರ ಇಟ್ಕೊಳ್ಳಿಕ್ಕೆ ಅಭ್ಯಾಸ ಮಾಡಿ, ಪ್ರತಿಯೊಂದನ್ನು ಕೂಡ ತಾಳ್ಮೆಯಿಂದ ಪರಿಶೀಲಿಸಿ ಮಾಡಿ. ಹಾಗಾಗಿ ನಿಮ್ಮ ಉದ್ಯಮದಲ್ಲೆಲ್ಲ ನಮ್ಮ ರೂಲ್ಸ್ ಆ್ಯಂಡ್ ಟ್ರೈನಿಂಗ್ ನಿಮಗೆ ತುಂಬ ಉಪಯುಕ್ತವಾಗಲಿ ಅಂತ ಆಶಿಸಿ, ನಿಮ್ಗೆ ಒಳ್ಳೆ ಟ್ರೈನಿಂಗ್ ಸಿಕ್ಕಿದೆ ಅಂತ ಹೇಳಿದ್ರಿ, ಊಟ ಚೆನ್ನಾಗಿತ್ತು ಅಂತ ಹೇಳಿದ್ದೀರಿ. ಎಲ್ಲರಿಗೂ ಇದಕ್ಕೆ
ನೀವು ಮಾಡಿದ ಸಾಧನೆಗೆ ನಿಮಗೆ ಅಭಿನಂದನೆ ಸಲ್ಲಿಸ್ತಾ, ಈ ಸಾಧನೆಯನ್ನು ವ್ಯವಸ್ಥೆ ಮಾಡಿದಂಥ ಕಲ್ಲಾಪುರ್ ಮತ್ತು ಸುರೇಶ್ ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸಿ, ಈ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ನಿಮ್ಮ ಬ್ಯಾಚಿನಿಂದ ಹೋದವರು ಯಶಸ್ವಿಯಾಗಲಿ, ಮುಂದೆ ಅನೇಕ ಜನರಿಗೆ ಕಳಿಸ್ಕೊಡಿ ಅಂತ ಹೇಳಿ ನಿಮಗೆ ನಮ್ಮ ಆಶೀರ್ವಾದ. ಕಳೆದ 30 ದಿನಗಳಿಂದ ಇಲ್ಲಿ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ತರಬೇತಿ ಇವತ್ತು ಸಮಾರೋಪದ ಸಮಾರಂಭ. ಈ ತರಬೇತಿಯನ್ನು ನೀಡಲಿಕ್ಕೆ ಬೆಂಗಳೂರಿಂದ ಸೂರ್ಯಪ್ರಕಾಶ್ ಅವರು ಗೆಸ್ಟ್ ಫ್ಯಾಕಲ್ಟಿಯಾಗಿ ಬಂದಿದ್ದಾರೆ. ಅದೇ ರೀತಿಯಾಗಿ ಇನ್ನೂ ಹಲವರು, ಅಂದರೆ ಮೊದಲ ವಾರದಲ್ಲಿ 4 ದಿನ ಗಿರಿಮಂಜು ಅವರು ಮೈಸೂರಿಂದ ಬಂದರು. ವಿಡಿಯೋಗ್ರಫಿ ಬಗ್ಗೆ ಅವರು ತುಂಬ ಒಳ್ಳೆಯ ಅಭಿರುಚಿ ಇರುವವರು. ಅವರ ನಂತರ ಸೂರ್ಯಪ್ರಕಾಶ್ ಸರ್ ಕ್ಲಾಸ್ ಕಂಟಿನ್ಯೂ ಮಾಡಿದರು. ಈ ಮಧ್ಯದಲ್ಲಿ ಉದಯವಾಣಿ ಪತ್ರಿಕೆಯ ಜರ್ನಲಿಸಮ್ ಆಸ್ಟ್ರೋ ಮೋಹನ್ ರವರು ಬಂದು ಅರ್ಧ ದಿವಸ ಕ್ಲಾಸ್ ನಿಮ್ಮ ಜೊತೆ ಅವರ ಅನುಭವವನ್ನು ಹಂಚಿಕೊಂಡ್ರು. ತುಂಬ ಒಳ್ಳೆಯ ವಿಷಯ ಇತ್ತು ಆ ದಿವಸ. ಅದೇ ರೀತಿ ಮತ್ತೊಬ್ಬರು ಶಬೀರ್ ಅಂತ ಒಬ್ಬರು ಬಂದರು. ಶಬೀರ್ ಅವರು ನಮ್ಮ ಇಲ್ಲಿ ರುಡ್ಸೆಟ್ಟಿನ ಸ್ಟೂಡೆಂಟ್ ಆಗಿದ್ರು. ಅವರು ಈಗ ಫೋಟೋಗ್ರಫಿಯಲ್ಲಿ ಬ್ಯಾಂಗ್ಳೂರಲ್ಲಿ ಉತ್ತುಂಗದಲ್ಲಿದ್ದಾರೆ. ವಿದೇಶದಲ್ಲಿ ಹೋಗಿ ಫೋಟೋಶೂಟ್, ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋದ್ರಲ್ಲಿ ತುಂಬ, ಇಲ್ಲಿ ಸಮೀಪದ ಉಪ್ಪಿನಂಗಡಿ ಅವರು ಒಂದು ದಿನ ಬಂದು ಇಲ್ಲಿ ಅವರ ಅನುಭವವನ್ನು ರುಡ್ಸೆಟ್ ಸಂಸ್ಥೆ ಹೇಗೆ ಅವರಿಗೆ ಟ್ರೈನಿಂಗ್ ನೀಡಿ ಅದರಲ್ಲಿ ಎಷ್ಟು ಉತ್ತುಂಗಕ್ಕೆ ಇರಲಿಕ್ಕೆ ಅವರಿಗೆ ಸಾಧ್ಯ ಆಯಿತು ತುಂಬ ಸ್ಮರಿಸಿದ್ರು. ರುಡ್ಸೆಟ್ ಸಂಸ್ಥೆಯನ್ನು ಸ್ಮರಿಸಿದ್ರು. ಅದೇ ಕಲಿಸಿದ ಗುರುಗಳು ಇಲ್ಲೇ ಇದ್ದಾರೆ ಈಗ ಅಂತೇಳಿ ಜೇಮ್ಸ್ ಸರ್ ಮತ್ತೆ ಅನುಸೂಯ ಮೇಡಮ್ ಇಬ್ಬರನ್ನು ತುಂಬ ಒಳ್ಳೆಯ ಮಾತನಾಡಿ ಪ್ರಶಂಸೆ ನೀಡಿದರು. ರುಡ್ಸೆಟ್ ಸಂಸ್ಥೆಯಲ್ಲಿ ಟ್ರೈನಿಂಗ್ ಪ್ರತಿಯೊಂದು ತರಬೇತಿಯು ಅದೇ ಥರ ಇರುವಂಥದ್ದು. ಹಾಗಾಗಿ ಅದರಲ್ಲಿಯೂ ತುಂಬ 30 ದಿವಸದ ಟ್ರೈನಿಂಗಲ್ಲಿ ಇದು ಫೋಟೋಗ್ರಫಿದೊಂದು ಉತ್ತಮ ಟ್ರೈನಿಂಗ್, ಒಳ್ಳೆಯ ಬ್ಯಾಚ್ ಇತ್ತು. ಸುಮಾರು 100 ಅಪ್ಲಿಕೇಶನ್ ತನಕ ಬಂದಿತ್ತು. ಅದರಲ್ಲಿ ಸೆಲೆಕ್ಟ್ ಮಾಡಿ ಈಗ ಇದರಲ್ಲಿ 23 ಜನ ಬಂದಿದ್ದಾರೆ. ಇದೇ ರೀತಿ ಮತ್ತೊಬ್ಬರು ಗೆಸ್ಟ್ ಆಗಿ ಬಂದವರು ಆದಿತ್ಯ ಪ್ರಸಾದ್ ಅಂತ ಶಿವಮೊಗ್ಗದಿಂದ ಬಂದಿದ್ರು. ಫೋಟೋಶಾಪ್ ಬಗ್ಗೆ ಅವರು ತುಂಬ 2 ದಿನದ ತರಬೇತಿಯನ್ನು ಅವರು ನೀಡಿದರು. ಕಳೆದ 30 ದಿನದಲ್ಲಿ ನಮ್ಮ ಟೈಮಿಂಗ್ಸ್ ಬಿಟ್ಟು 6 ಗಂಟೆಗೆ ತರಬೇತಿ ಮುಗಿಯುವುದು, ಆದರೆ ರಾತ್ರಿ 12:30 ಗಂಟೆ 1 ಗಂಟೆ ರಾತ್ರಿ ತನಕ ತರಬೇತಿ ನೀಡಿದ್ದಾರೆ. ನಾನು ಅದರಲ್ಲಿ ಒಂದು ದಿನ ಪಾಲ್ಗೊಂಡಿದ್ದೇನೆ. ರಾತ್ರಿ 12 ಗಂಟೆವರೆಗೆ ನಾನು ಅದರಲ್ಲಿ ಐಕಿ ಲೋಕಿ ಅಂತ ಅದರ ಬಗ್ಗೆ ಸರ್ ಎಲ್ಲ ಹೇಳ್ಕೊಡ್ತಿದ್ರು. ಅದನ್ನೆಲ್ಲ ಫೋಟೋ ಶೂಟ್ ಹೇಗೆ ಮಾಡೋದು ಅದನ್ನೆಲ್ಲ ತುಂಬ ಅಚ್ಚುಕಟ್ಟಾಗಿ ಯಾವ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಅರ್ಥ ಆಗುವ ಹಾಗೆ, ಅಂದರೆ ಒಬ್ಬರಿಗೆ ಅದನ್ನು ಜನರಲ್ ಆಗಿ ಹೇಳಿ ಅಲ್ಲ, ಪ್ರತಿಯೊಬ್ಬರನ್ನು ಕರೆದು ಯಾವ ರೀತಿಯಲ್ಲಿ ತೆಗಿಬೇಕು ಅದನ್ನೆಲ್ಲ ಫೋಟೋ ತೆಗೆದು ಸರಿ ಬರದಿದ್ರೆ ಮತ್ತೆ ಅದನ್ನು ಮಾಡಿಸಿ ತರಬೇತಿ ನೀಡ್ತಿದ್ರು. ತುಂಬ ಒಳ್ಳೆಯ ಕಾರ್ಯಕ್ರಮ. ಇದರಲ್ಲಿ ಈಗ ಎಲ್ಲ ಕರ್ನಾಟಕದ ಹಾಸನದವರಿದ್ದಾರೆ, ಕೊಡಗಿನವರಿದ್ದಾರೆ, ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಎಲ್ಲ ಕಡೆಯವರು ಈ ತರಬೇತಿಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ದಿನ ನಮಗೆ ತುಂಬ ಅವಿಸ್ಮರಣೀಯ. ನಮ್ಮ ಜೊತೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಪೂಜ್ಯ ಗಾವಂದರು ನಮ್ಮ ಜೊತೆ ಬರಬೇಕು ಅಂತ ನಾನು ಹೋಗಿ ಅಲ್ಲಿ ಮೊನ್ನೆ ಸರ್ ಹತ್ರ ರಿಕ್ವೆಸ್ಟ್ ಮಾಡಿದೆ. ಅಂದರೆ ಈ ತರಬೇತಿ ನಾವು ವಿಶೇಷವಾಗಿ ಫೋಟೋಗ್ರಫಿಯನ್ನು ನಾವು ಇದು ಮಾಡಿದೆ, ಸೆಲೆಕ್ಟ್ ಮಾಡಿ ಮಾಡಿದೆ. ನನ್ನ ಹೆಸರು ರಾಕೇಶ್ ಅಂತ. ನಂದು ಊರು ಬಂದು ಸುಳ್ಯದಿಂದ ಕನಕಮಜಲು ಅಂತ ಗ್ರಾಮ. ನನಗೆ ಫೋಟೋಗ್ರಫಿ ಬಗ್ಗೆ ಇಂಟ್ರೆಸ್ಟ್ ಇತ್ತು, ಬಟ್ ಅದಕ್ಕೆ ಸರಿಯಾದ ಪ್ಲೇಸ್ ಸಿಕ್ತಿರ್ಲಿಲ್ಲ. ಅಂದ್ರೆ ನನಗೆ ಕಲಿಬೇಕು ಅಂತ ಯಾವುದು ಸ್ಥಳ ಇರಲಿಲ್ಲ. ಸರ್ಚ್ ಮಾಡ್ತಾ ಇದ್ದೆ. ಅವಾಗ ರೂಟ್ಸೆಟ್ ಸಂಸ್ಥೆಗೆ ನಾನು ಅಪ್ಲೈ ಮಾಡಿದ್ದೆ. ಆಗ ಫೋನ್ ಬಂದಿತ್ತು, ನಮ್ಮ ಸುರೇಶ್ ಫೋನ್ ಮಾಡಿದ್ರು. ನನಗೆ ಫಸ್ಟಿಗೆ 1-2 ದಿನ ಡೌಟ್ ಆಯ್ತು, ಅಂದ್ರೆ ಯಾರು ಫೋನ್ ಮಾಡ್ತಿದ್ದಾರೆ ಅಂತ. ಸೊ ಆಗ ನಾನು ಹಳೆ ವಿದ್ಯಾರ್ಥಿಗಳ ಹತ್ರ ಕಾಲ್ ಮಾಡಿ ಕೇಳಿದೆ, ನನಗೊಂದು ರೂಟ್ಸೆಟ್ ಸಂಸ್ಥೆಯಿಂದ ಒಂದು ಫೋನ್ ಬಂದಿದೆ ಅಂತ. ಅವರು ಫೋನ್ ಮಾಡಿ ಹೇಳಿದ್ರು, ಅದು ನಿಜವಾಗಿ ರೂಟ್ಸೆಟ್ ಸಂಸ್ಥೆ ಇದೆ, ನೀನು ಎಂತ ಯೋಚನೆ ಮಾಡಬೇಡ, ಸೀದಾ ಹೋಗು ಅಂತ. ಮನೆಯಲ್ಲಿ ಕೆಲವು ಸಹ ಅದೇ ಹೇಳಿದ್ರು, ಯಾವುದೇ ವಿಷಯಕ್ಕೆ ನನಗೆ ಕಂಡೀಷನ್ ಮಾಡ್ತಿರ್ಲಿಲ್ಲ ಹೊರಡು ಅಂತ. ಬಟ್ ಇಲ್ಲಿ ಬಂದ ಮೇಲೆ ನನಗೆ 3 ವಿಷಯದ ಬಗ್ಗೆ ನಾನು ನನ್ನ ಅನಿಸಿಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು, ರೂಟ್ಸೆಟ್ ಸಂಸ್ಥೆಯ ನಿಷ್ಠೆ, ಅಥವಾ ನನಗೆ ಇಲ್ಲಿ ಯಾವುದೇ ವಿಷಯವನ್ನು ಸ್ಪಷ್ಟವಾಗಿ, ಮತ್ತೆ ಇಲ್ಲಿಯ ನಾವು ಹೇಗೆ ಕೆಲಸ ಮಾಡಬೇಕು, ಯೋಗಾಸನ
ಮತ್ತೆ ಇಲ್ಲಿ ಪರಿಸರ ನನಗೆ ತುಂಬಾ ಇಷ್ಟ ಆಯಿತು. ಎರಡನೇದಾಗಿ ನನಗೆ EDP ಕ್ಲಾಸ್ ಅದು ನನಗೆ ತುಂಬಾ ಇಷ್ಟ. ಯಾಕಂತ ಹೇಳಿದ್ರೆ EDP ಕ್ಲಾಸ್ ಅಲ್ಲಿ ನಾನು ಒಂದು ಅರ್ಥ ಮಾಡಿಕೊಂಡೆ, ನಾನು ಯಾವುದೇ ಕ್ಷೇತ್ರದಲ್ಲಿ ಎಲ್ಲೇ ಬೇಕಾದ್ರೂ ಸ್ವಂತ ಉದ್ಯೋಗ ಮಾಡಬಹುದು ಅಂತ ಹೇಳೋದು ನನಗೆ EDP ಕ್ಲಾಸ್ ಅಲ್ಲಿ ಗೊತ್ತಾಯ್ತು. ಅಂದ್ರೆ ಯಾವುದೇ ಕಷ್ಟ ಅಥವಾ ಸುಖ ಬರಲಿ, ಬಟ್ EDP ಕ್ಲಾಸ್ ಅಲ್ಲಿ ನಾನು ಎಂತ ವಿಷಯ ಬಂದ್ರು ಅದನ್ನು ಫೇಸ್ ಮಾಡ್ಬೋದು ಅನ್ನೋ ಧೈರ್ಯ ಬಂತು. ಮತ್ತೆ ಫೋಟೋಗ್ರಫಿ ವಿಷಯಕ್ಕೆ ಬರುವಾಗ ನಮಗೆ ಸರ್ ಅವರು ತುಂಬಾ ಕ್ಲಿಯರ್ ಆಗಿ ಹೇಳಿಕೊಟ್ಟಿದ್ದಾರೆ. ಅಂದ್ರೆ ಪ್ರತಿ ವಿಷಯದ ಬಗ್ಗೆ ಅವರು ಪಿನ್ ಟು ಪಿನ್ ಹೇಳಿಕೊಟ್ಟಿದ್ದಾರೆ. ಏನೇ ಡೌಟ್ ಇದ್ರು ಅದನ್ನು ಅವಾಗಲೇ ಕೆಲವಾಗ ಕ್ಲಿಯರ್ ಮಾಡಿ ಕೊಡ್ತಿದ್ರು. ಮತ್ತೆ ನಮಗೆ ಗೆಸ್ಟ್ ಫ್ಯಾಕಲ್ಟಿ ಬಂದವರು ಅವರು ಸಹ ಅಷ್ಟೇ, ಅವರು ಕಲ್ತ್ಕೊಂಡಿರೋ ಫೀಲ್ಡ್ ಅಲ್ಲಿ ಯಾವುದೇ ವಿಷಯವನ್ನು ಮುಚ್ಚುಮರೆ ಮಾಡದೆ ನೀವು ಇದೇ ಮಾಡಿ, ಇದೇ ತರ ವರ್ಕ್ ಮಾಡಿ ಅಂತ ಹೇಳಿಕೊಟ್ಟಿದ್ದಾರೆ. ನನ್ನ ಹೆಸರು ಸುಶೀಮಾ, ನಾನು ಮಡಿಕೇರಿಯಿಂದ ಬಂದಿದ್ದೇನೆ, ಸಂಪಾಜನ ಗ್ರಾಮದಿಂದ. ನಾನು BCom ಆಗಿದೆ ನಂದು. ನನಗೆ ಫೋಟೋಗ್ರಫಿ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗೆ ನನ್ನ ಅಮ್ಮ ಹೇಳಿದ್ರು ರುಡ್ಸೆಡ್ ಸಂಸ್ಥೆಗೆ ಅದರಲ್ಲಿರೋ ಫೋಟೋಗ್ರಫಿದು ಕೋರ್ಸ್ ಇದೆ, ಅಪ್ಲೈ ಮಾಡು ಅಂತ. ನೆಕ್ಸ್ಟ್ ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಫೋಟೋಗ್ರಫಿದು ಕೋರ್ಸ್ ಇತ್ತು, ಹಾಗೆ ಅಪ್ಲೈ ಮಾಡಿದೆ. ನೆಕ್ಸ್ಟ್ ನಮಗೆ ಅಕ್ಟೋಬರಲ್ಲಿ ಕಾಲ್ ಬಂತು, ಹೀಗೆ ರುಡ್ಸೆಡಿಂದ ಫೋಟೋಗ್ರಫಿಗೆ ಅಪ್ಲೈ ಮಾಡಿದ್ರಲ್ಲ ಇದು, ಸೊ ನವೆಂಬರ್ 7 ನಿಮಗೆ ಕೋರ್ಸ್ ಸ್ಟಾರ್ಟ್ ಆಗ್ತಿದೆ ಅಂತ. ಸೊ 1 ಮಂತ್ ಇತ್ತು, ಬಂದ್ವಿ. ನೆಕ್ಸ್ಟ್ ಇಲ್ಲಿ ನೋಡಿದಾಗ ಇಬ್ಬರೇ ಹುಡುಗಿಯರಿದ್ರು. ಏನೋ ಒಂಥರ ಎಲ್ಲ ಹುಡುಗರು ಇರಬೇಕಾದ್ರೆ ಇಬ್ಬರು ಹುಡುಗಿಯರು ಹೇಗೆ ಅಂತ ಆಗಿತ್ತು ನನಗೆ ಫಸ್ಟ್ ಕ್ಲಾಸಿಗೆ ಹೋದಾಗ, ಹೇಗೆ ಅವರು ಇದು ಮಾಡ್ಬೋದು ಅಂತ. ಆದರೆ ನಾವು ಹುಡುಗಿಯರಂತ ಏನು ಭೇದ ಭಾವ ಮಾಡಿದೆ, ಎಲ್ಲರ ಜೊತೆ ನಮ್ಮನ್ನು ಮಿಂಗಲ್ ಆಗಿ ಎಲ್ಲ ಹೇಳ್ಕೊಟ್ಟಿದ್ರು. ಅವರು ಎಲ್ಲ ಶೇರ್ ಮಾಡಿಕೊಟ್ಟಿದ್ರು ನಮ್ಮ ಜೊತೆ ಕೂಡ. ಏನೇ ಯಾವುದು ಡೌಟ್ ಬಂದರೂ ಕ್ಲಿಯರ್ ಮಾಡ್ತಿದ್ರು, ಏನು ಕೇಳಿದ್ರು ಹೇಳ್ಕೊಟ್ಟಿದ್ರು. ಸೊ ನೆಕ್ಸ್ಟ್ ಬಂದು ನಮಗೆ ಫೋಟೋಗ್ರಫಿ ಅಂದರೆ ಜಸ್ಟ್ ಕ್ಲಿಕ್ ಮಾಡಿದಾಗ ಒಂದು ಫೋಟೋ ಬರುತ್ತೆ ಅನ್ನೋದು ಮಾತ್ರ ನಮಗೆ ಗೊತ್ತಿತ್ತು. ಇಲ್ಲಿ ಬಂದಾಗ ಫೋಟೋಗ್ರಫಿದಲ್ಲಿ ಹೇಳ್ಕೊಡ್ತಾರೆ ಅದೆಲ್ಲ ಗೊತ್ತಿತ್ತು. ಅದು ನೆಕ್ಸ್ಟ್ ಆದರೆ ಇಲ್ಲಿ ಬಂದು EDP ಕ್ಲಾಸ್ ಮಾಡಿ ನಮ್ಮ ಜೀವನದಲ್ಲಿ ಹೇಗೆಲ್ಲ ನಾವು ತಾಳ್ಮೆ ಆಗಲಿ ಅಥವಾ ಅದ್ರ ಬಗ್ಗೆ ಏನಾದರೂ ಅದೆಲ್ಲ ಹೇಳ್ಕೊಟ್ರು. ನೆಕ್ಸ್ಟ್ ಫೋಟೋಗ್ರಫಿಯಲ್ಲಿ ತುಂಬ ಕಲಿಕಿದೆ ಅಂತ ನನಗೆ ಇಲ್ಲಿ ಅಂದರೆ ಅದರಲ್ಲಿ ಶಟರ್ ಸ್ಪೀಡ್ ಅದು ಏನೆಲ್ಲ ಸೆಟ್ಟಿಂಗ್ಸ್ ಇದೆ ಏನೂ ಒಂದು ಗೊತ್ತಿರಲಿಲ್ಲ. ಆದರೆ ಇಲ್ಲಿ ಬಂದು ತುಂಬ ನಾನು ಕಲ್ತಿದ್ದೀನಿ. ಇದು ಇನ್ನು ಹೊರಗಡೆ ಹೋದಾಗ ನಾವು ಧೈರ್ಯದಿಂದ ಫೋಟೋಶೂಟ್ ಈ ಥರ ಎಲ್ಲ ಹೋಗ್ಬೋದು ಅನ್ನೋ ಧೈರ್ಯ ಬಂದಿದೆ. ಸೊ ನನ್ನ ಹೆಸರು ಆಶೆ, ನಾನು ಪಡಿ ಮಂಗಳೂರಿಂದ ಬಂದಿದ್ದೇನೆ. MCom ಮುಗ್ದದಷ್ಟೇ. ನಾನು ಇದರ ಬಗ್ಗೆ ಮಾಹಿತಿ ಸಿಕ್ಕಿದ್ರೆ ನಾನು ಪೇಪರ್ ಓದ್ತಿರುವಾಗ ಅದರಲ್ಲಿ ರುಡ್ಸೆಡ್ ತರಬೇತಿ ವಿಡಿಯೋಗ್ರಫಿ ಅಂತ ಇತ್ತು. ಹಾಗೆ ನಲ್ಲಿರೋ ನಂಬರ್ಗೆ ಫೋನ್ ಮಾಡಿ ಕೇಳಿದೆ. ಹಾಗೆ ಸುರೇಶ್ ಸರ್ ಅದ್ರ ಬಗ್ಗೆ ಮಾಹಿತಿ ನೀಡಿದ್ರು. ನಾನು ಇದರ ಬಗ್ಗೆ ಎಂತ ಸಹ ಗೊತ್ತಿರಲಿಲ್ಲ. ಸುರೇಶ್ ಸರ್ ನೀಡಿದ ಮಾಹಿತಿ ಪ್ರಕಾರ ನಾನು ಅಪ್ಲೈ ಮಾಡಿ ನನಗೆ ಅವ್ರು ಕಾಲ್ ಮಾಡಿದ್ರು. ಸೀದಾ ಇಲ್ಲಿ ಬಂದೆ, ಯಾರ ಹತ್ರ ಸಹ ಎಂತ ಸಹ ಕೇಳಲಿಲ್ಲ. ಅದು ತರಬೇತಿ ಹೇಗಿರ್ತದೆ, ಎಕ್ಸ್ಪೀರಿಯನ್ಸ್ ಎಂತ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಜೀರೋದಲ್ಲಿ ಬಂದದ್ದು ನಾನು. ಮತ್ತೆ ಇಲ್ಲಿ ಬಂದ ಮೇಲೆ ಜೀರೋದಲ್ಲಿ ಬಂದು ತುಂಬಾ ತೆಗೆದುಕೊಂಡು ಹೋಗ್ತಿದ್ದೇನೆ. ಕ್ಯಾಮರಾ ಮುಟ್ಟಿ ನೋಡಿದವಲ್ಲ ನಾನು, ಖಾಲಿ ಮೊಬೈಲಲ್ಲಿ ಫೋಟೋ ತೆಗೆದದ್ದು, ಕ್ಯಾಮರಾನು ಮುಟ್ಟಿ ಸಹ ನೋಡಿಲ್ಲ. ಇಲ್ಲಿ ಬಂದು ಸರ್ಗಳ ಅನುಗ್ರಹದಿಂದ ತುಂಬಾ ಕಲಿತು ಹೋಗ್ತಿದ್ದೇನೆ. ಹೇಗೆ ಕ್ಯಾಮರಾದಲ್ಲಿ ಫೋಟೋ ತೆಗೆದು ಅಪರ್ಚರ್, ಶಟರ್ ಸ್ಪೀಡ್, ISO ಇದರ ಬಗ್ಗೆ ಎಲ್ಲ ತುಂಬಾ ಮಾಹಿತಿ ನೀಡಿದ್ದಾರೆ. ಫಸ್ಟ್ ಗಿರಿಮಂಜು ಸರ್ ಅವರು ಬಂದು ಕ್ಯಾಮರಾಮನ್ ಅಂದ್ರೆ ಹೇಗಿರ್ಬೇಕು, ಅವನಿರುವ ಗುಣಗಳು ಎಲ್ಲವನ್ನು ಸೊಗಸಾಗಿ ಹೇಳಿದ್ದಾರೆ. ಮತ್ತೊಂದು ಇಲ್ಲಿ ಕಲ್ತದಂದ್ರೆ ಸೂರ್ಯಪ್ರಕಾಶ್ ಸರ್, ಮತ್ತೆ ಗಿರಿಮಂಜು ಸರ್, ಮತ್ತೆ ಆಸ್ಟ್ರೋ ಮೋಹನ್ ಸರ್, ಮತ್ತೆ ಅದಿತಿ ಪ್ರಕಾಶ್ ಸರ್, ಇಂಥವ್ರಿಗೆ ಮಾತಾಡ್ಲಿಕ್ಕೆ ಹೊರಗೆ ಸಿಗ್ಲಿಕ್ಕಿಲ್ಲ, ಅಂತವ್ರು ನಮ್ಗೆ ಇಲ್ಲಿ ಕಲಿಸಿದ್ದಾರೆ. ಅದೊಂದು ನಮ್ಮ ತುಂಬಾ ಭಾಗ್ಯ ಅಂತ ಅನಿಸ್ತೇನೆ ನಾನು. ಮತ್ತೊಂದು ಇಲ್ಲಿ ವಿಶೇಷವಾಗಿ ಕಲ್ತದಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ಶಿಸ್ತು. ಎಲ್ಲ ವಿಷಯ 5:00ವರೆಗೆ ಹೇಳ್ಬೇಕಂದ್ರೆ 5:00ವರೆಗೆ ಹೇಳಲೇಬೇಕು, 6 ಗಂಟೆಗೆ ಯೋಗದಲ್ಲಿ ಇರಬೇಕು. ಎಲ್ಲ ಸಮಯವನ್ನು ಚಾಚು ತಪ್ಪದೆ ಪಾಲಿಸಬೇಕಾಗಿತ್ತು. ಅದೊಂದು ನಾವು ಜಿಮ್ಮ ಶಿಸ್ತು ತುಂಬಾ ಇಲ್ಲಿ ಕಲ್ತಿದ್ದೇವೆ. ಅದೊಂದು ಎಲ್ಲಿ ಸಹ ಮಾಡಲಿಕ್ಕಿಲ್ಲ, ಎಲ್ಲಿ ಕೂಡ ಸಿಗ್ಲಿಕ್ಕಿಲ್ಲ ಇಂಥ ಶಿಸ್ತು. ಧನ್ಯವಾದಗಳು. ಗೌಡ, ನಾನು ಉತ್ತರ ಕರ್ನಾಟಕದ ಕೊಪ್ಪಳ ಡಿಸ್ಟ್ರಿಕ್ಟ್ ಇಂದ ನಾನು ಬಂದಿದ್ದೇನೆ. ನಾನು ಈ ಸಂಸ್ಥೆಗೆ ಬರುವುದಕ್ಕಿಂತ ಮುಂಚೆ ನಾನು ಕೃಷಿಯಲ್ಲಿ ವರ್ಕ್ ಮಾಡ್ಕೊಂತ ಇದ್ದೆ. ನನಗೆ ಇಲ್ಲೊಬ್ಬ ವ್ಯಕ್ತಿ ಶಿಬಿರಾರ್ಥಿ ಇಲ್ಲಿಂದ ಬಂದು ಅವನು ಇಲ್ಲಿ ಕಲಿತು ಹೋದ ನನಗೆ ಹೇಳಿದ, ಈ ರೀತಿ ಹೋಗು, ನೀನು ಅಲ್ಲೇ ಇರೋ ಇದು ಮೇನ್ ಕೃಷಿ ಸಂಸ್ಥೆ ಆಗಿತ್ತು, ಅಲ್ಲೇ ಓಪನಿಂಗ್ ಆಗಿದ್ದು, ಅದಕ್ಕೆ ಚೆನ್ನಾಗಿ ಇದು ಕೊಡ್ತಾರೆ ಅಂತಂದ್ರು. ನನಗೆ ಹೇಗಿರುತ್ತೆ ಏನಂತ ಏನು ಗೊತ್ತಿದ್ದಿಲ್ಲ. ಯಾಕಂದ್ರೆ ನಮ್ದು ಉತ್ತರ ಕರ್ನಾಟಕ ಬಯಲು ಸೀಮೆ. ನಾನು ಇಲ್ಲಿ ಬರ್ಬೇಕಂತಂದ್ರೆ ಅಲ್ಲಿ ಹೇಗಿರುತ್ತೆ, ಅಲ್ಲಿ ವಾತಾವರಣ ನಂಗೆ ಅಡ್ಜಸ್ಟ್ ಆಗುತ್ತೋ ಇಲ್ಲೋ ಏನಂತ ನನಗೆ ಅದ್ರ ಬಗ್ಗೆ ಕಲ್ಪನೆ ಇದ್ದಿಲ್ಲ. ನನ್ನ ಕಲ್ಪನೆ ಏನೈತಿ ಒಟ್ಟು ಏನು ನೋಡೋಣ, ಯಾಕಂದ್ರೆ ಇಲ್ಲೆಲ್ಲ ತುಳು ಮಾತಾಡ್ತಾರೆ, ನಂಗೆ ಅಡ್ಜಸ್ಟ್ ಆಗಿಲ್ಲ. ನಾನು ಬರೋಕ್ಕಿಂತ ಮುಂಚೆ ಸುರೇಶ್ ಅವರಿಗೆ, ಮೇಡಮ್ ಅವರಿಗೆ ತುಂಬ ಕಾಲ್ ಮಾಡಿ ಪಾಪ ಅವ್ರಿಗೆ ಪದೇ ಇದನ್ನು ಮಾಡಿದೆ. ಬಟ್ ಆದರೂ ನನಗೆ ಒಂದು ಅವಕಾಶ ಕೊಟ್ಟು ನಾನು ಇದನ್ನು ಮಾಡಿದ್ರು. ಅವರಿಗೆ ನಾನು ಧನ್ಯವಾದ ಸಲ್ಲಿಸುತ್ತೇನೆ.